ನಮಸ್ಕಾರ ಗೆಳೆಯರೇ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ರಾತ್ರಿ 11 ಗಂಟೆ ಆಗಿರುತ್ತದೆ. ನಿಮ್ಮ ಆಫೀಸ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋಗೋಕೆ ಅಂತ ನೀವು ಒಬ್ಬರೇ ಲಿಫ್ಟ್ ಹತ್ತುತ್ತೀರಾ. ಆದರೆ ಆ ಲಿಫ್ಟ್ ಕೆಳಗೆ ಹೋಗೋ ಬದಲು ನೀವು ಒತ್ತಡ ಫ್ಲೋರ್ಗಳಿಗೆ ಹೋಗೋಕೆ ಶುರು ಮಾಡುತ್ತೆ. ಮೆಟ್ಟಿಲುಗಳ ಬಾಗಿಲು ಲಾಕ್ ಆಗಿದೆ, ಫೋನ್ನಲ್ಲಿ ಸಿಗ್ನಲ್ ಇಲ್ಲ. ಅಷ್ಟೇ ಯಾಕೆ, ಆ ಇಡೀ ಬಿಲ್ಡಿಂಗ್ನಲ್ಲಿ ಸಹಾಯಕ್ಕೆ ಯಾರೂ ಇಲ್ಲ. ನಿಮ್ಮ ಜೊತೆ ಇರೋದು ಕೇವಲ ಒಬ್ಬ ಭಯಬೀಳೋ ಹುಡುಗಿ ಮತ್ತು ಕಣ್ಣಿಗೆ ಕಾಣದ ಯಾವುದೇ ಅಂತಿದ್ರಿಯ ಶಕ್ತಿ. ಕೇಳಿದ್ರೇ ಮೈ ಜುಮ್ ಅನಿಸುತ್ತೆ ಅಲ್ವಾ? ಇವತ್ತು ನಾವು ಮಾತಾಡ್ತಿರೋದು ಇತ್ತೀಚಿನ ವರ್ಷಗಳಲ್ಲಿ ಕಾಲಿವುಡ್ನ ಅತ್ಯುತ್ತಮ ಹಾರರ್ ಥ್ರಿಲ್ಲರ್ ಅಂತ ಕರೆಸಿಕೊಂಡಿರೋ ಲಿಫ್ಟ್ ಸಿನಿಮಾದ ಬಗ್ಗೆ. ಬಿಗ್ ಬಾಸ್ ಖ್ಯಾತಿಯ ಕವಿನ್ ಮತ್ತು ಅಮೃತಾ ಅಯ್ಯರ್ ನಟಿಸಿರೋ ಈ ಸಿನಿಮಾ ಕೇವಲ ಒಂದು ಲಿಫ್ಟ್ ಮತ್ತು ಒಂದು IT ಆಫೀಸ್ ಸುತ್ತ ಹೇಗೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ನಿಜಕ್ಕೂ ಅದ್ಭುತ. ಇದು ಕೇವಲ ದೆವ್ವದ ಕಥೆಯ ಅಥವಾ ಇದರ ಹಿಂದೆ ಯಾವುದಾದರೂ ಕಾರ್ಪೊರೇಟ್ ಸೆಂಟ್ರೆಟ್ ಇದೆಯಾ? ಈ ಸಿನಿಮಾದ ಪ್ರತಿ ನಿಮಿಷದಲ್ಲೂ ಬರೋ ಟ್ವಿಸ್ಟ್ಗಳು ಏನು? ಯಾಕೆ ಈ ಸಿನಿಮಾ ಪ್ರತಿಯೊಬ್ಬ ಉದ್ಯೋಗಿಯೂ ನೋಡಲೇಬೇಕು? ಇವತ್ತಿನ ನಮ್ಮ ಸ್ಪೆಷಲ್ ವಿಡಿಯೋದಲ್ಲಿ ಲಿಫ್ಟ್ ಸಿನಿಮಾದ ಪೂರ್ತಿ ಕತೆ, ಅದರ ಆಳವಾದ ವಿಶ್ಲೇಷಣೆ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿರೋ ಆ ಒಂದು ಎಮೋಷ್ನಲ್ ಮೆಸೇಜ್ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಬನ್ನಿ ಶುರು ಮಾಡೋಣ. ಸಿನಿಮಾ ಶುರುವಾದಾಗ ಎಲ್ಲವೂ ಸಾಧಾರಣವಾಗಿ ಕಾಣುತ್ತದೆ, ಆದರೆ ನಿರ್ದೇಶಕರು ಸಣ್ಣ ಸಣ್ಣ ಸುಳಿವುಗಳನ್ನು ನೀಡುತ್ತಾರೆ. ಉದಾಹರಣೆಗೆ, ಕಚೇರಿಯ ಗೋಡೆಗಳ ಮೇಲಿರುವ ಪೋಸ್ಟರ್ಗಳು, ಅಲ್ಲಿನ ಲೈಸೆನ್ಸ್ ಇವೆಲ್ಲವೂ ಮುಂದೆ ನಡೆಯಲಿರುವ ಅನಾಹುತದ ಮುನ್ಸೂಚನೆ ನೀಡುತ್ತವೆ. ನೀವು ವಿಡಿಯೋದಲ್ಲಿ ಈ ಫೋರ್ಶ್ಯಾಡೋಯಿಂಗ್ ಬಗ್ಗೆ ಮಾತಾಡಬಹುದು. ಲಿಫ್ಟ್ ಎಂಬ ಜೈಲು. ಲಿಫ್ಟ್ ಕೇವಲ ಒಂದು ಯಂತ್ರವಲ್ಲ, ಅದೊಂದು ಪಾತ್ರದಂತೆ ವರ್ತಿಸುತ್ತದೆ. ಅದು ಕೆಳಗೆ ಹೋಗಲು ನಿರಾಕರಿಸುವುದು, ಮಧ್ಯದಲ್ಲಿ ನಿಲ್ಲುವುದು, ಪ್ರೇಕ್ಷಕರಲ್ಲಿ ಕ್ಲೋಸ್ಟ್ರೋಫೋಬಿಯಾ, ಸಣ್ಣ ಜಾಗದಲ್ಲಿ ಸಿಕ್ಕಿಬಿದ್ದಾಗ ಆಗುವ ಭಯ ಉಂಟು ಮಾಡುತ್ತದೆ. ಗುರು ಮತ್ತು ಹರಿಣಿ ಕೇವಲ ಕಿರುಚುತ್ತಾ ಕೂರುವುದಿಲ್ಲ, ಅವರು ಆಫೀಸ್ನ ಕಂಪ್ಯೂಟರ್ಗಳಲ್ಲಿ ಹಳೆಯ ಡೇಟಾವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ. ಹಿಂದೆ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳ ಫೈಲ್ಗಳನ್ನು ನೋಡಿದಾಗ ಅವರಿಗೆ ಕೇವಲ ಆಘಾತಕಾರಿ ವಿಷಯಗಳು ತಿಳಿಯುತ್ತವೆ. ಈ ಭಾಗವು ಸಿನಿಮಾವನ್ನು ಹಾರರ್ನಿಂದ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಆಗಿ ಬದಲಾಯಿಸುತ್ತದೆ. ಇದನ್ನು ನಿಮ್ಮ ವಿಡಿಯೋದಲ್ಲಿ ಜೆಂಡರ್ ಶಿಫ್ಟಿಂಗ್ ಎಂದು ವಿವರಿಸಿ. ಹೆಚ್ಚಿನ ಹಾರರ್ ಸಿನಿಮಾಗಳಲ್ಲಿ ದೆವ್ವಗಳು ಸುಮ್ಮನೆ ಕೊಲೆ ಮಾಡುತ್ತವೆ, ಆದರೆ ಇಲ್ಲಿ ಆತ್ಮಗಳಿಗೆ ಒಂದು ಸ್ಪಷ್ಟ ಉದ್ದೇಶವಿದೆ. ಅವು ಗುರು ಮತ್ತು ಹರಿಣಿಯನ್ನು ಕೊಲ್ಲಲು ಬಯಸುತ್ತವೆ ಅಥವಾ ಅವರಿಗೆ ಏನೇನು ತೋರಿಸಲು ಬಯಸುತ್ತವೆ. ಈ ಗೊಂದಲವೇ ಸಿನಿಮಾದ ಜೀವಾಳ. ಕ್ಲೈಮ್ಯಾಕ್ಸ್ನ ತನಕ ಈ ರಹಸ್ಯವನ್ನು ಕಾಪಾಡಿಕೊಂಡಿರುವ ರೀತಿ ಅದ್ಭುತವಾಗಿದೆ. ಕಡಿಮೆ ಬಜೆಟ್ನಲ್ಲಿ ಇಷ್ಟು ಗುಣಮಟ್ಟದ ಸಿನಿಮಾ ಮಾಡುವುದು ಸುಲಭವಲ್ಲ. ಕೇವಲ ಒಂದು ಫ್ಲೋರ್ ಮತ್ತು ಒಂದು ಲಿಫ್ಟ್ ಸೆಟ್ ಬಳಸಿ ಇಡೀ ಸಿನಿಮಾ ಚಿತ್ರೀಕರಿಸಲಾಗಿದೆ. ಇನ್ನು ಲೈಟಿಂಗ್ ಬಗ್ಗೆ ಮಾತಾಡೋದಾದರೆ, ವಿಡಿಯೋದಲ್ಲಿ ಲೈಟಿಂಗ್ ಬಗ್ಗೆ ವಿಶೇಷವಾಗಿ ಹೇಳ್ತೀನಿ. ಕೆಂಪು ಬಣ್ಣದ ಲೈಟಿಂಗ್ ಅಪಾಯವನ್ನು ಸೂಚಿಸಿದರೆ, ಬಿಳಿ ಟ್ಯೂಬ್ ಲೈಟ್ಗಳ ಮಿನುಗುವಿಕೆ ಅಸ್ಥಿರತೆ ತೋರಿಸುತ್ತವೆ. ಕ್ಲೈಮ್ಯಾಕ್ಸ್ನಲ್ಲಿ ನಾಯಕನಿಗೆ ಸಿಗುವ ವಿಷನ್ ಮೂಲಕ ಈ ಹಿಂದೆ ನಡೆದ ದೌರ್ಜನ್ಯಗಳು ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತವೆ. ಗುರು ಲಿಫ್ಟ್ನಿಂದ ಹೊರಬರುವ ದೃಶ್ಯವು ಕೇವಲ ದೈಹಿಕ ಬಿಡುಗಡೆಯಲ್ಲ, ಅದು ಆ ವ್ಯವಸ್ಥೆಯಿಂದ ಸಿಸ್ಟಮ್ ಸಿಗುವ ಬಿಡುಗಡೆಯೂ ಹೌದು. ಇದು ಪ್ರೇಕ್ಷಕರ ಮನಸ್ಥಿತಿಯ ಭಾರವಾದ ಭಾವನೆ ಮೂಡಿಸುತ್ತದೆ. ನಿಮ್ಮ ಪ್ರಕಾರ ಈ ಸಿನಿಮಾವು ಅತಿ ಹೆಚ್ಚು ಭಯ ಹುಟ್ಟಿಸಿದ ದೃಶ್ಯ ಯಾವುದಂದರೆ ಕಮೆಂಟ್ ಮಾಡಿ. ಕಾರ್ಪೊರೇಟ್ ಲಿಫ್ಟ್ನಲ್ಲಿ ನೀವು ಇಂಥ ಒತ್ತಡ ಅನುಭವಿಸಿದ್ದೀರಾ ಎಂದು ಹೇಳಿ.
ಗುರು ಆರಂಭದಲ್ಲಿ ಅಹಂಕಾರ ಮತ್ತು ಆತ್ಮವಿಶ್ವಾಸದಿಂದ ಇರುವ ಗುರು ಪರಿಸ್ಥಿತಿ ಕೈ ಮೀರಿದಾಗ ಹೇಗೆ ನಡುಗುತ್ತಾನೆ ಎಂಬುದು ಮಾನವ ಸಹಜ ಗುಣ. ಅವನ ಸರ್ವೈವಲ್ ಮೋಡ್ ಆನ್ ಆದಾಗ ಅವನು ಬಳಸುವ ತರ್ಕ ಲಾಜಿಕ್ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ. ಆಕೆ ಕೇವಲ ಒಬ್ಬ ಭಯಪಡುವ ಹುಡುಗಿಯಲ್ಲ, ಆಕೆಯ ಪಾತ್ರವು ಕಥೆಯಲ್ಲಿ ಭಾವನಾತ್ಮಕ ಸಮತೋಲನದ ತರುತ್ತದೆ. ಗುರು ಮತ್ತು ಹರಿಣಿಯ ನಡುವಿನ ಹಳೆಯ ಸಂಘರ್ಷಣೆಗಳು ಈ ಸಂಕಷ್ಟದ ಸಮಯದಲ್ಲಿ ಹೇಗೆ ಮರೆಯಲಾಗುತ್ತವೆ ಎಂಬುದು ಸುಂದರವಾದ ಲೇಯರ್. ಈ ಸಿನಿಮಾದಲ್ಲಿ ಕೇವಲ ವಸ್ತುಗಳನ್ನು ರೂಪಕಗಳಾಗಿ ಬಳಸಲಾಗಿದೆ. ಲಿಫ್ಟ್ ಇದು ಕೇವಲ ಒಂದು ಯಂತ್ರವಲ್ಲ, ಇದು ಕಾರ್ಪೊರೇಟ್ ಏಣಿಯ ಸಂಕೇತ. ನಾವು ಮೇಲೆ ಹೋಗಲು ಪ್ರಯತ್ನಿಸುತ್ತೇವೆ, ಆದರೆ ಅದು ನಮ್ಮನ್ನು ಎಲ್ಲಿಗೆ ತಲುಪಿಸುತ್ತದೆ ಎಂಬುದು ಅನಿಶ್ಚಿತ. ಕನ್ನಡಿ ಮತ್ತು ಪ್ರತಿಬಿಂಬ ಏನಂದರೆ, ಲಿಫ್ಟ್ನಲ್ಲಿರುವ ಕನ್ನಡಿಗಳು ಪಾತ್ರಗಳ ಭಯವನ್ನು ಪ್ರತಿಫಲಿಸಲು ನಾವು ನಮಗೆ ಅರಿಯದಂತೆ ಒಳಗೆ ಎಷ್ಟು ಭಯಭೀತರಾಗಿದ್ದೇವೆ ಎಂಬುದನ್ನು ಈ ಕನ್ನಡಿಗಳು ತೋರಿಸುತ್ತವೆ. ಸಿನಿಮಾದಲ್ಲಿ ಸೈಲೆನ್ಸ್ ಅನ್ನು ಒಂದು ಆಯುಧದಂತೆ ಬಳಸಲಾಗಿದೆ. ಯಾವಾಗ ಸದ್ದು ನಿಲ್ಲುತ್ತದೆಯೋ ಆಗ ಪ್ರೇಕ್ಷಕರಲ್ಲಿ ಆತಂಕ ಶುರುವಾಗುತ್ತದೆ. ಲಿಫ್ಟ್ನ ಲೋಹದ ಶಬ್ದಗಳು, ಫ್ಯಾನ್ ತಿರುಗುವ ಸದ್ದು ಮತ್ತು ದೂರದ ಕಾರಿಡಾರ್ನಲ್ಲಿ ಕೇಳುವ ಪಿಶು ಮಾತುಗಳು ಸೌಂಡ್ ಎಫೆಕ್ಟ್ಸ್ ಎಷ್ಟು ಪವರ್ಫುಲ್ ಆಗಿರಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಟಾರ್ಗೆಟ್ ಮತ್ತು ಡೆಡ್ಲೈನ್ ನೌಕರರನ್ನು ಕೇವಲ ಅಂಕಿಅಂಶಗಳಂತೆ ನೋಡುವ ಪ್ರವೃತ್ತಿ. ಸಿನಿಮಾದಲ್ಲಿ ತೋರಿಸಿರುವಂತೆ ಒಬ್ಬ ನೌಕರ ಸತ್ತರೂ ಆ ಜಾಗಕ್ಕೆ ಇನ್ನೊಬ್ಬರು ಬರುತ್ತಾರೆ, ಆದರೆ ಆ ಸತ್ತವರ ಆತ್ಮಗಳು ಆ ಕಟ್ಟಡದಲ್ಲೇ ಉಳಿಯುತ್ತವೆ ಎಂಬ ಕಲ್ಪನೆ ಅತ್ಯಂತ ಕಟುವಾದ ಸತ್ಯವನ್ನು ಹೇಳುತ್ತದೆ. ಕಂಪನಿಗಾಗಿ ನಾವು ನಮ್ಮ ಸಮಯವನ್ನು ಮಾರುತ್ತೇವೆ, ಆದರೆ ಪ್ರಾಣವನ್ನಲ್ಲ ಎಂಬ ಡೈಲಾಗ್ ಅಥವಾ ಕಾನ್ಸೆಪ್ಟ್ ಬಗ್ಗೆ ವಿಶ್ಲೇಷಿಸಿ. ಒಂದೇ ಲೊಕೇಶನ್ನಲ್ಲಿ ಶೂಟ್ ಮಾಡುವುದು ತುಂಬ ಬೋರ್ ಆಗುವ ಸಾಧ್ಯತೆ ಇರುತ್ತದೆ, ಆದರೆ ಇಲ್ಲಿ ಆಫೀಸ್ನ ವಿವಿಧ ಭಾಗಗಳನ್ನು ಸರ್ವರ್ ರೂಮ್, ಕೆಫೆಟೇರಿಯಾ, ವಾಶ್ರೂಮ್ ಬಳಸಿಕೊಂಡ ರೀತಿ ಸಿನಿಮಾದ ವೇಗವನ್ನು ಕಾಪಾಡುತ್ತದೆ. ವೀಕ್ಷಕರಿಗೆ ತಾವು ಆಫೀಸ್ನಲ್ಲಿ ಸಿಕ್ಕಿಬಿದ್ದಿದ್ದೇವೆ ಎನಿಸುವುದು ಮೇಕಿಂಗ್ನ ಗೆಲುವು. ಹಳೆಯ ಮೋಹಿನಿ ಅಥವಾ ಚಂದ್ರಮುಖಿ ಶೈಲಿಯ ಹಾರರ್ ಚಿತ್ರಗಳಿಗೂ ಮತ್ತು ಈ ಲಿಫ್ಟ್ ಚಿತ್ರಕ್ಕೂ ಇರುವ ವ್ಯತ್ಯಾಸವನ್ನು ಹೇಳುವುದಾದರೆ, ಇಲ್ಲಿ ಯಾವುದೇ ಮಂತ್ರತಂತ್ರ ಅಥವಾ ದೇವಸ್ಥಾನದ ಮೊರೆ ಹೋಗುವುದಿಲ್ಲ. ಬದಲಿಗೆ ವಿಜ್ಞಾನ, ಲಾಜಿಕ್ ಮತ್ತು ಮನುಷ್ಯನ ಮನಸ್ಥಿತಿ ಶಕ್ತಿಯ ಮೇಲೆ ಕತೆ ನಿಂತಿದೆ. ಈ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಚಿತ್ರತಂಡಕ್ಕೂ ಕೆಲವು ವಿಚಿತ್ರ ಅನುಭವಗಳಿದ್ದವಂತೆ. ಇದೊಂದು ಗಾಸಿಪ್ ಆದರೂ ವಿಡಿಯೋದಲ್ಲಿ ಕುತೂಹಲ ಮೂಡಿಸಲು ಬಳಸಬಹುದು. ಕವಿನ್ ಈ ಚಿತ್ರಕ್ಕಾಗಿ ಯಾವುದೇ ಬಾಡಿ ಡಬಲ್ ಬಳಸದೆ ಸಾಹಸ ದೃಶ್ಯಗಳನ್ನು ಮಾಡಿದ್ದಾರೆ. ಸಿನಿಮಾದ ಅಂತ್ಯದಲ್ಲಿ ನಮಗೆ ಕೇವಲ ದೆವ್ವದ ಭಯ ಉಳಿಯುವುದಿಲ್ಲ, ಬದಲಿಗೆ ಒಂದು ರೀತಿಯ ವಿಷಾದ ಕಾಡುತ್ತದೆ. ಈ ಸಿನಿಮಾದಲ್ಲಿ ಬರುವ ಆತ್ಮಗಳು ಕ್ರೂರಿಗಳಲ್ಲ, ಅವುಗಳನ್ನು ವ್ಯವಸ್ಥೆಯ ಬಲಿಪಶುಗಳು. ಆಫೀಸ್ನ ಟಾರ್ಗೆಟ್ ಮುಟ್ಟಲು ಹಗಲಿರುಳು ದುಡಿದು ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಅಮಾಯಕ ನೌಕರರ ಪ್ರತಿನಿಧಿಗಳು ಆ ಆತ್ಮಗಳು. ನಾವು ಕೆಲಸ ಮಾಡುವ ಕಂಪನಿಗೆ ನಾವು ಕೇವಲ ಒಂದು ಎಂಪ್ಲಾಯ್ ಮಾತ್ರ, ಆದರೆ ನಮ್ಮ ಕುಟುಂಬಕ್ಕೆ ನಾವು ಪ್ರಪಂಚ ಎಂಬ ಸತ್ಯವನ್ನು ಈ ಹಾರರ್ ಸಿನಿಮಾ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳಿದೆ. ವರ್ಕ್ ಫ್ರಮ್ ಹೋಮ್ ನಂತರದ ಬದಲಾವಣೆ ಏನಂದರೆ, ಲಾಕ್ಡೌನ್ ನಂತರ ಜನರು ಮತ್ತೆ ಆಫೀಸ್ಗೆ ಮರಳುತ್ತಿರುವ ಈ ಸಮಯದಲ್ಲಿ ಆಫೀಸ್ನ ಒಂಟಿತನ ಮತ್ತು ಕೆಲಸದ ಒತ್ತಡದ ಬಗ್ಗೆ ಈ ಸಿನಿಮಾ ಮಾತಾಡುವುದು ವಿಶೇಷ. ಮಾನಸಿಕ ಆರೋಗ್ಯ ಏನಂದರೆ, ಕೆಲಸದ ಒತ್ತಡವು ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಈ ಸಿನಿಮಾ ಒಂದು ಎಚ್ಚರಿಕೆಯ ಗಂಟೆ. ನೀವು ಈ ವಿಡಿಯೋದಲ್ಲಿ ಹೇಗೆ ಹೇಳಬಹುದಂದರೆ, ಬಹಳಷ್ಟು ಹಾರರ್ ಸಿನಿಮಾಗಳಲ್ಲಿ ದೆವ್ವ ಬಂದಾಗ
ನಾವು ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ಆದರೆ ಲಿಫ್ಟ್ನಲ್ಲಿ ದೆವ್ವ ಬರದೇ ಇದ್ದಾಗಲೂ ನಮಗೆ ಭಯವಾಗುತ್ತದೆ. ಆ ಲೈಸೆನ್ಸ್ ಇದೆಯಲ್ಲ. ತಮಿಳು ಚಿತ್ರರಂಗದ ಇತ್ತೀಚಿನ ಅತ್ಯುತ್ತಮ ಹಾರರ್ ಥ್ರಿಲ್ಲರ್ ಲಿಫ್ಟ್. ಕವಿನ್ ಮತ್ತು ಅಮೃತ ಅಯ್ಯರ್ ನಟನೆಯ ಈ ಸಿನಿಮಾ ಕೇವಲ ಒಂದು ಐಟಿ ಆಫೀಸ್ ಮತ್ತು ಅಲ್ಲಿನ ಲಿಫ್ಟ್ ಸುತ್ತ ನಡೆಯುವ ಕತೆ. ಇದು ಹೇಗೆ ಪ್ರೇಕ್ಷಕರಿಗೆ ನಡುಕ ಹುಟ್ಟಿಸುತ್ತದೆ ಎಂಬುದನ್ನು ನೋಡೋಣ. ವಿಷಯ ಏನಂದರೆ, ಐಟಿ ಉದ್ಯೋಗಿ ಗುರುವಿನ ಪ್ರವೇಶ. ಗುರು ಒಬ್ಬ ಟೀಮ್ ಲೀಡರ್ ಆಗಿ ಹೊಸ ಆಫೀಸ್ಗೆ ಸೇರುತ್ತಾನೆ. ಅಲ್ಲಿ ಅವನ ಹಳೆಯ ಪರಿಚಯದ ಹರಿಣಿ ಎದುರಾಗುತ್ತಾಳೆ. ಅವರಿಬ್ಬರ ನಡುವೆ ಸಣ್ಣ ಮಟ್ಟದ ಈರ್ಷ್ಯೆ ಇರುತ್ತದೆ. ಕೆಲಸದ ಒತ್ತಡ ಮತ್ತು ಕಾರ್ಪೊರೇಟ್ ಸಂಸ್ಕೃತಿಯನ್ನು ಇಲ್ಲಿ ಆರಂಭದಲ್ಲಿ ತೋರಿಸಲಾಗುತ್ತದೆ. ಕಚೇರಿಯಲ್ಲಿ ಸಿಕ್ಕಿ ಬೀಳುವ ಸನ್ನಿವೇಶ. ಎಲ್ಲರೂ ಹೋದ ಮೇಲೆ ಗುರು ಒಬ್ಬನೇ ಉಳಿಯುತ್ತಾನೆ. ಲಿಫ್ಟ್ ಮೂಲಕ ಕೆಳಗೆ ಹೋಗಲು ಪ್ರಯತ್ನಿಸಿದಾಗ ಅದು ವಿಚಿತ್ರವಾಗಿ ವರ್ತಿಸುತ್ತದೆ. 4ನೇ ಫ್ಲೋರ್ನಿಂದ ಕೆಳಗೆ ಹೋಗಲಾಗದ ಸ್ಥಿತಿ. ಅಷ್ಟರಲ್ಲಿ ಹರಿಣಿ ಕೂಡ ಅಲ್ಲಿ ಸಿಕ್ಕಿಬಿದ್ದಿರುತ್ತಾಳೆ. ಫೋನ್ ಸಿಗ್ನಲ್ ಇಲ್ಲ, ಮೆಟ್ಟಿಲುಗಳ ಬಾಗಿಲು ಲಾಕ್. ಇದು ಸಿನಿಮಾದಲ್ಲಿ ಕುತೂಹಲ ಹೆಚ್ಚಿಸುವ ಹಂತ. ಲಿಫ್ಟ್ ಒಳಗಿನ ದೃಶ್ಯಗಳು ಮತ್ತು ಭಯಾನಕ ಅನುಭವ ಏನಂದರೆ, ಕಂಪ್ಯೂಟರ್ಗಳು ತಾವಾಗಿಯೂ ಆನ್ ಆಗುವುದು, ಲಿಫ್ಟ್ ಒಳಗೆ ವಿಚಿತ್ರ ಶಬ್ದಗಳು ಮತ್ತು ಯಾರೋ ಸತ್ತಿರುವಂತೆ ಕಾಣುವ ದೃಶ್ಯಗಳು ಇವರಿಬ್ಬರನ್ನು ಬೆಚ್ಚಿ ಬೀಳಿಸುತ್ತವೆ. ಈ ಸಿನಿಮಾದಲ್ಲಿ ರಕ್ತಪಾತಕ್ಕಿಂತ ಹೆಚ್ಚಾಗಿ ಸೈಕಲಾಜಿಕಲ್ ಹಾರರನ್ನು ಅದ್ಭುತವಾಗಿ ಬಳಸಲಾಗಿದೆ. ಗುರು ಮತ್ತು ಹರಿಣಿ ಮಾಡುವ ಸಾಹಸಗಳು ಏನಂದರೆ, ಕೇವಲ ಗಾಬರಿ ಪಡದೆ ಗುರು ತನ್ನ ಐಟಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿ ಲಿಫ್ಟಿನಿಂದ ಹೊರಬರಲು ಪ್ರಯತ್ನಿಸುತ್ತಾನೆ. ಗಾಜಿನ ಗೋಡೆಗಳನ್ನು ಒಡೆಯುವುದು, ವೈರಿಂಗ್ ಸರಿಪಡಿಸಲು ಪ್ರಯತ್ನಿಸುವುದು ಮುಂತಾದ ದೃಶ್ಯಗಳು ಪ್ರೇಕ್ಷಕರಿಗೆ ರೋಚಕತೆ ನೀಡುತ್ತವೆ. ಹಾರರ್ ಹಿಂದಿನ ಅಸಲಿ ಕಾರಣ ಏನಂದರೆ, ಸಿನಿಮಾದ ಕೊನೆಯಲ್ಲಿ ಆ ಕಚೇರಿಯಲ್ಲಿ ಹಿಂದೆ ನಡೆದ ಘಟನೆಗಳ ಬಗ್ಗೆ ತಿಳಿದು ಬರುತ್ತದೆ. ಈ ಹಿಂದೆ ಕಂಪನಿಯ ಕೆಲಸದ ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ನೌಕರರ ಆತ್ಮಗಳು ಆ ಕೆಲಸ ಮಾಡುತ್ತಿವೆ ಎಂಬ ಸತ್ಯ ಬಯಲಾಗುತ್ತದೆ. ಇದು ಕೇವಲ ದೆವ್ವದ ಕಥೆಯಲ್ಲ, ಬದಲಿಗೆ ಕಾರ್ಪೊರೇಟ್ ಶೋಷಣೆಯ ವಿರುದ್ಧದ ಕಥೆಯೂ ಹೌದು. ಇನ್ನು ಕ್ಯಾಮ್ರಾ ಕೆಲಸ ಏನಂದರೆ, ಈ ಸಿನಿಮಾದಲ್ಲಿ ಕ್ಯಾಮ್ರಾ ಆಂಗಲ್ಗಳು ತುಂಬ ಮುಖ್ಯ. ಕಿರಿದಾದ ಲಿಫ್ಟ್ ಮತ್ತು ಕತ್ತಲೆಯಿಂದ ಕೂಡಿದ ಆಫೀಸ್ ಕಾರಿಡಾರ್ಗಳನ್ನು ತೋರಿಸುವ ರೀತಿ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಉಸಿರುಗಟ್ಟಿಸುವ ಅನುಭವ ನೀಡುತ್ತದೆ.
ಶಬ್ದಗಳ ಬಳಕೆ ಕೇವಲ ದೆವ್ವದ ಕಿರುಚಾಟವಲ್ಲದೆ ಕೀಬೋರ್ಡ್ ಶಬ್ದ, ಲಿಫ್ಟ್ ಬಾಗಿಲು ತೆರೆಯುವ ಸೌಂಡು ಮತ್ತು ದೂರದಲ್ಲಿ ಕೇಳುವ ಹೆಜ್ಜೆ ಸದ್ದುಗಳು ಭಯವನ್ನು ಹೆಚ್ಚು ಮಾಡುತ್ತವೆ. ಕೆಲಸದ ಒತ್ತಡ ಮತ್ತು ನೌಕರರ ಸ್ಥಿತಿ ಏನೆಂದರೆ, ಈ ಸಿನಿಮಾ ಕೇವಲ ಹಾರರ್ ಸಿನಿಮಾ ಮಾತ್ರವಲ್ಲ, ಇದು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ನೌಕರರ ಮೇಲೆ ಹೇರುವ ಮಿತಿಮೀರಿದ ಕೆಲಸದ ಒತ್ತಡದ ಬಗ್ಗೆ ಮಾತನಾಡುತ್ತದೆ. ಈ ಸಿನಿಮಾದ ಹೈಲೈಟ್ ಏನಂದರೆ, ಕೆಲಸಕ್ಕಾಗಿ ಪ್ರಾಣ ಕೊಡಬೇಡಿ ಎಂಬ ಗಂಭೀರವಾದ ಸಂದೇಶವನ್ನು ಸಿನಿಮಾ ನೀಡುತ್ತದೆ. ಮ್ಯಾನೇಜ್ಮೆಂಟ್ನ ಕ್ರೂರತನ ಮತ್ತು ಟಾರ್ಗೆಟ್ ಬೆನ್ನತ್ತುವ ನೌಕರರ ಮಾನಸಿಕ ಸ್ಥಿತಿಯನ್ನು ಇಲ್ಲಿ ಪ್ರತಿಬಿಂಬಿಸಲಾಗಿದೆ. ನಾಯಕನ ನಟನೆ ವಿಡಿಯೋದ ಹೈಲೈಟ್ ಆಗಿರಲಿ, ಇಡೀ ಸಿನಿಮಾವನ್ನು ಕವಿನ್ ಮತ್ತು ಹೆಗಲ್ ಮೇಲೆ ಹೊತ್ತಿದ್ದಾರೆ. ಒಬ್ಬ ಸಾಮಾನ್ಯ IT ಉದ್ಯೋಗಿ ಹೇಗೆ ಭಯಪಡುತ್ತಾನೆ, ಹೇಗೆ ಪರಿಸ್ಥಿತಿಯನ್ನು ಎದುರಿಸುತ್ತಾನೆ ಎಂಬುದನ್ನು ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಅವರ ಹತಾಶೆ ಮತ್ತು ಅಸಹಾಯಕತೆ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತದೆ. ಇನ್ನು ಅಂತಿಮವಾಗಿ ಏನಾಗುತ್ತಂದರೆ, ಗುರು ಮತ್ತು ಹರಿಣಿ ಆ ಕಟ್ಟಡದಿಂದ ಹೊರಬರಲು ಯಶಸ್ವಿಯಾಗಿರುತ್ತಾರೆಯೋ ಹೌದು, ಆದರೆ ಅವರು ಹೊರಬರುವ ದಾರಿ ಮತ್ತು ಹಾರರ್ನ ಹಿಂದಿನ ಅಸಲಿ ಕಾರಣ ನಮಗೆ ಆಘಾತ ನೀಡುತ್ತದೆ. ಸತ್ತ ಆತ್ಮಗಳು ತಮಗೆ ನ್ಯಾಯ ಸಿಗಬೇಕೆಂದು ಹಂಬಲಿಸುತ್ತವೆ ಎಂಬುದು ಇಲ್ಲಿನ ತಿರುವಾಗಿದೆ. ನೀವು ಏನಾದರೂ ವಿಭಿನ್ನವಾದ ಹಾರರ್ ಸಿನಿಮಾ ನೋಡಬೇಕು ಅಂದುಕೊಂಡಿದ್ದರೆ ಲಿಫ್ಟ್ ಮಿಸ್ ಮಾಡಬೇಡಿ. ಇದು ಹಳೆಯ ಶೈಲಿಯ ದೆವ್ವದ ಸಿನಿಮಾವಲ್ಲ, ಇದೊಂದು ಮಾಡರ್ನ್ ಎಡ್ಜ್ ಆಫ್ ದಿ ಸಿಟಿ ಥ್ರಿಲ್ಲರ್. ವಿಡಿಯೋದಲ್ಲಿ ಈ ಪಾಯಿಂಟ್ ಸೇರುವುದರಿಂದ ನಿಮಗೆ ಬಣ್ಣದ ಬಳಕೆ ಅಂದರೆ ಕಲರ್ ಗ್ರೇಡಿಂಗ್ ಸಿನಿಮಾದಲ್ಲಿ ಹೆಚ್ಚಾಗಿ ನೀಲಿ ಮತ್ತು ಹಸಿರು ಮಿಶ್ರಿತ ಅಂದರೆ ಟೀಲ್ ಆ್ಯಂಡ್ ಆರೆಂಜ್ ಬಣ್ಣಗಳನ್ನು ಬಳಸಲಾಗಿದೆ. ಇದು ಆಫೀಸ್ನ ವಾತಾವರಣದಲ್ಲಿ ಒಂದು ರೀತಿಯ ತಣ್ಣನೆಯ ಭಯವನ್ನು ಮತ್ತು ಒಂಟಿತನವನ್ನು ಮೂಡಿಸುತ್ತದೆ. ಇನ್ನು ಕ್ಯಾಮ್ರಾ ಮೂಮೆಂಟ್ ಎಲ್ಲಿ ಮಾಡಿದಾರೆ ಅಂದರೆ, ಲಿಫ್ಟ್ನಂಥ ಸಣ್ಣ ಜಾಗದಲ್ಲಿ ಕ್ಯಾಮ್ರಾ ಚಲನೆ ತುಂಬ ಕಷ್ಟ, ಆದರೆ ಛಾಯಾಗ್ರಹಣ SU ಅವರು ಹತ್ತಿರದ ಶಾಟ್ಗಳನ್ನು ಕ್ಲೋಸಪ್ ಶಾಟ್ ಬಳಸಿ ಪಾತ್ರಗಳ ಮುಖದಲ್ಲಿನ ಬೆವರಿನ ಹನಿ ಮತ್ತು ಭಯದ ಎಕ್ಸ್ಪ್ರೆಷನ್ ಅನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಇದು ಪ್ರೇಕ್ಷಕರಿಗೂ ಅದೇ ಲಿಫ್ಟ್ನಲ್ಲಿ ಸಿಕ್ಕಿಬಿದ್ದ ಅನುಭವ ನೀಡುತ್ತದೆ. ಯಾವುದೇ ವಿಮರ್ಶೆ ಸಮತೋಲನದಲ್ಲಿ ಇರಬೇಕೆಂದರೆ ಮೈನಸ್ ಪಾಯಿಂಟ್ ಹೇಳುವುದು ಮುಖ್ಯ. ಸಿನಿಮಾ ಲಂಬನೆ ಅಂದರೆ ಲೆಂತ್ ಇಶ್ಯೂಸ್. ಎರಡನೇ ಭಾಗದಲ್ಲಿ ಸೆಕೆಂಡ್ ಹಾಫ್ ಕೆಲವು ದೃಶ್ಯಗಳು ಪುನರಾವರ್ತನೆ ಎನಿಸುತ್ತವೆ. ಪದೇ ಪದೇ ಅದೇ ಕಾರಿಡಾರ್ನಲ್ಲಿ ಓಡುವುದು ಮತ್ತು ಅದೇ ಭಯದ ದೃಶ್ಯಗಳು ಕೆಲವೊಮ್ಮೆ ಪ್ರೇಕ್ಷಕರಿಗೆ ಸ್ವಲ್ಪ ಬೇಸರ ತರಿಸಬಹುದು. ಲಾಜಿಕ್ ಮಿಸ್ಸಿಂಗ್. ಕೆಲವು ಕಡೆ ನಾಯಕ ಮತ್ತು ನಾಯಕಿ ತಪ್ಪಿಸಿಕೊಳ್ಳಲು ಇನ್ನಷ್ಟು ಸುಲಭವಾದ ದಾರಿಗಳಿದ್ದರೂ ಅವರು ಬಳಸುವುದಲ್ಲ ಎಂಬ ಪ್ರಶ್ನೆ ಕಾಡುತ್ತದೆ. ಆದರೆ ಸಿನಿಮಾ ಹಾರರ್ ಆಗಿರುವುದರಿಂದ ಇದನ್ನು ಕ್ಷಮಿಸಬಹುದು. ಇನ್ನು ಬ್ರೀಟೋ ಮೈಕೆಲ್ ಅವರ BGM. ಹಾರರ್ ಸಿನಿಮಾಗಳಿಗೆ ಜೀವವೇ ಸಂಗೀತ. ಈ ಸಿನಿಮಾದಲ್ಲಿ ಲೈಸೆನ್ಸ್ ಅನ್ನು ಕೂಡ ಸಂಗೀತದಂತೆ ಬಳಸಲಾಗಿದೆ. ಸದ್ದಿಲ್ಲದ ಜಾಗದಲ್ಲಿ ಹಠಾತ್ತಾನೆ ಬರುವ ಸಣ್ಣ ಶಬ್ದ ಕೂಡ ನಿಮ್ಮನ್ನು ಸೀಟಿನಿಂದ ಜಿಗಿಯುವಂತೆ ಮಾಡುತ್ತದೆ. ಸಿನಿಮಾದಲ್ಲಿ ಹೊರ ಇರುವ ಹಾಡು ತುಂಬ ಫೇಮಸ್ ಆಗಿದೆ. ಇದು ಸಿನಿಮಾದ ಕತ್ತಲೆ ಮತ್ತು ನಿಗೂಢತೆಯನ್ನು ಪ್ರತಿಬಿಂಬಿಸುತ್ತದೆ. ನೌಕರರ ಮೇಲೆ ಆತಂಕ ಏನೆಂದರೆ, ಈ ಸಿನಿಮಾ ಕೇವಲ ದೆವ್ವದ ಬಗ್ಗೆ ಅಲ್ಲ, ಇದು ಡೆಡ್ಲೈನ್ ಸಂಸ್ಕೃತಿಯ ಬಗ್ಗೆ. ಕೆಲಸ ಮುಗಿಸಲು ನಾವು ನಮ್ಮ ಆರೋಗ್ಯ ಮತ್ತು ನೆಮ್ಮದಿಯನ್ನು ಹೇಗೆ ಬಲಿ ಕೊಡುತ್ತೇವೆ ಎಂಬುದನ್ನು ಇದು ತೋರಿಸುತ್ತದೆ. ಕಂಪನಿಗಳು ಲಾಭದ ಹಿಂದೆ ಓಡುತ್ತವೆ, ಆದರೆ ಆ ಲಾಭದ ಹಿಂದೆ ನೌಕರರ ಕಣ್ಣೀರು ಮತ್ತು ರಕ್ತ ಇರುತ್ತದೆ ಎಂಬ ಕಟು ಸತ್ಯವನ್ನು ಕ್ಲೈಮ್ಯಾಕ್ಸ್ನಲ್ಲಿ ಹೇಳಲಾಗಿದೆ. ಗೆಳೆಯರೇ, ಒಟ್ಟಾರೆಯಾಗಿ ಹೇಳುವುದಾದರೆ ಲಿಫ್ಟ್ ಸಿನಿಮಾ ಕೇವಲ ಹಾರರ್ ಪ್ರಿಯರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಉದ್ಯೋಗಿಗೂ ಒಂದು
ಪಾಠದಂತಿದೆ. ನೀವು ಈಗಾಗಲೇ ಈ ಸಿನಿಮಾ ನೋಡಿದ್ದರೆ ನಿಮಗೆ ಇಷ್ಟವಾದ ದೃಶ್ಯ ಯಾವುದು ಎಂದು ಕಮೆಂಟ್ ಮಾಡಿ. ಇನ್ನೂ ನೋಡಿಲ್ಲವೆಂದರೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್‌ನಲ್ಲಿ ಹಿಂದೆ ವೀಕ್ಷಿಸಿ. ಇಂಥ ಮತ್ತಷ್ಟು ರೋಚಕ ಸಿನಿಮಾ ವಿಮರ್ಶೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಚೇರಿ ಮತ್ತು ಆರಂಭಿಕ ದಿನ ಎಂದರೆ ಕಥೆಯ ನಾಯಕ ಗುರು ಕವಿನ್ ಚೆನ್ನೈನ ಒಂದು ದೊಡ್ಡ IT ಕಂಪನಿಗೆ ಟೀಮ್ ಲೀಡರ್ ಆಗಿ ಕೆಲಸ ಸೇರುತ್ತಾನೆ. ಅದೇ ಕಂಪನಿಯಲ್ಲಿ ಹರಿಣಿ ಅಮೃತ ಅಯ್ಯರ್ HR ಆಗಿ ಕೆಲಸ ಮಾಡಿರುತ್ತಾಳೆ. ಅವರಿಬ್ಬರಿಗೂ ಮೊದಲೇ ಪರಿಚಯವಿದ್ದು ಒಂದು ಸಣ್ಣ ಮನಸ್ತಾಪವಿರುತ್ತದೆ. ಮೊದಲ ದಿನವೇ ಗುರುಗೆ ದೊಡ್ಡ ಪ್ರಾಜೆಕ್ಟ್ ಕೆಲಸ ಸಿಗುತ್ತದೆ. ಅದನ್ನು ಅಂದೇ ಮುಗಿಸಬೇಕಾದ ಅನಿವಾರ್ಯತೆ ಇರುತ್ತದೆ. ಇನ್ನು ಕಚೇರಿಯಲ್ಲಿ ಒಂಟಿಯಾಗಿ ಸಿಕ್ಕಿ ಬೀಳುವುದು. ಕೆಲಸ ಮುಗಿಯುವಷ್ಟರಲ್ಲಿ ರಾತ್ರಿಯಾಗುತ್ತದೆ. ಎಲ್ಲರೂ ಮನೆಗೆ ಹೋದ ನಂತರ ಗುರು ಒಬ್ಬನೇ ಕಚೇರಿಯಲ್ಲಿ ಉಳಿಯುತ್ತಾನೆ. ಅವನು ಮನೆಗೆ ಹೋಗಲು ಲಿಫ್ಟ್ ಹತ್ತಿದಾಗ ಲಿಫ್ಟ್ ವಿಚಿತ್ರವಾಗಿ ವರ್ತಿಸಲು ಶುರುವಾಗುತ್ತದೆ. ಅದು ತಾನಾಗಿಯೋ ಬೇರೆ ಬೇರೆ ಫ್ಲೋರ್ಗಳಿಗೆ ಹೋಗುತ್ತದೆ ಮತ್ತು ಮಧ್ಯ ಹರಿಣಿ ಕೂಡ ಯಾವುದೇ ಕೆಲಸಕ್ಕಾಗಿ ಕಚೇರಿಯಲ್ಲಿ ಉಳಿದಿರುವುದು ಗುರುಗೆ ತಿಳಿಯುತ್ತದೆ. ಅಂತ್ಯದ್ರಿಯ ಘಟನೆಗಳ ಭಯಾನಕ ಆರಂಭ ಏನೆಂದರೆ, ಗುರು ಮತ್ತು ಹರಿಣಿ ಇಬ್ಬರು ಲಿಫ್ಟ್ ಮೂಲಕ ಕೆಳಗೆ ಹೋಗಲು ಪ್ರಯತ್ನಿಸುತ್ತಾರೆ. ಆದರೆ ಲಿಫ್ಟ್ ಅವರನ್ನು ಹೊರಗೆ ಬಿಡುವುದಿಲ್ಲ. ಮೆಟ್ಟಿಲುಗಳ ಮೂಲಕ ಹೋಗಲು ಪ್ರಯತ್ನಿಸಿದರೂ ಬಾಗಿಲುಗಳು ಲಾಕ್ ಆಗಿರುತ್ತವೆ. ಅಷ್ಟರಲ್ಲಿ ಅವರು ಕಚೇರಿಯೊಳಗಡೆ ಯಾರೋ ಆತ್ಮಹತ್ಯೆ ಮಾಡಿಕೊಂಡುವುದನ್ನು ಅಥವಾ ವಿಚಿತ್ರ ಶಕ್ತಿಗಳು ಓಡಾಡುವುದನ್ನು ಗಮನಿಸುತ್ತಾರೆ. ಫೋನ್ ಸಿಗ್ನಲ್ ಕಟ್ ಆಗಿರುತ್ತದೆ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಯಾರೂ ಇರುವುದಿಲ್ಲ. ಇನ್ನು ಕಚೇರಿಯ ಒಳಗೆ ನಡೆಯುವ ಪ್ರತಿಯೊಂದು ಘಟನೆಯು ಅವರಿಗೆ ಸಾವು ಹತ್ತಿರದಲ್ಲಿದೆ ಎಂಬ ಭಯ ಹುಟ್ಟಿಸುತ್ತದೆ. ಕಂಪ್ಯೂಟರ್ಗಳು ತಾನಾಗಿಯೂ ಆನ್ ಆಗುವುದು, ಲಿಫ್ಟ್ ಒಳಗೆ ವಿಚಿತ್ರ ಶಬ್ದಗಳು ಕೇಳಿಸುವುದು ಇವರನ್ನು ಹೈರಾಣಾಗಿಸುತ್ತದೆ. ಗುರು ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಾನೆ. ಈ ಹಂತದಲ್ಲಿ ಸಿನಿಮಾ ಅತ್ಯಂತ ರೋಚಕವಾಗಿರುತ್ತದೆ. ಕೊನೆಯಲ್ಲಿ ಆ ಕಚೇರಿಯಲ್ಲಿ ಯಾಕೆ ಇಂಥ ಘಟನೆಗಳು ನಡೆಯುತ್ತಿವೆ ಎಂಬ ಸತ್ಯ ಬಯಲಾಗುತ್ತದೆ. ಆ ಕಂಪನಿಯಲ್ಲಿ ಕೆಲಸದ ಒತ್ತಡದಿಂದಾಗಿ ಹಿಂದೆ ನಡೆದ ಕೆಲವು ದುರಂತ ಘಟನೆಗಳು ಈ ಎಲ್ಲ ಅಂತ್ಯದ್ರಿಯ ಶಕ್ತಿಗಳಿಗೆ ಕಾರಣವಾಗುತ್ತದೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ನೌಕರರ ಮೇಲೆ ಹೇರುವ ಒತ್ತಡ ಹೇಗೆ ಅವರ ಜೀವನವನ್ನು ನಾಶಪಡಿಸುತ್ತದೆ ಎಂಬ ಸಾಮಾಜಿಕ ಸಂದೇಶದೊಂದಿಗೆ ಸಿನಿಮಾ ಈ ಒಂದು ಕೇವಲ ಒಂದು IT ಆಫೀಸ್ ಮತ್ತು ಅಲ್ಲಿನ ಲಿಫ್ಟ್ ಸುತ್ತ ನಡೆಯುವ ಕತೆ. ಇದು ಹೇಗೆ ಪ್ರೇಕ್ಷಕರಿಗೆ ನಡುಕ ಹುಟ್ಟಿಸುತ್ತದೆ ಎಂಬುದನ್ನು ನೋಡೋಣ. ವಿಷಯ ಏನಂದರೆ, IT ಉದ್ಯೋಗಿ ಗುರುವಿನ ಪ್ರವೇಶ. ಗುರು ಒಬ್ಬ ಟೀಮ್ ಲೀಡರ್ ಆಗಿ ಹೊಸ ಆಫೀಸ್ಗೆ ಸೇರುತ್ತಾನೆ. ಅಲ್ಲಿ ಅವನ ಹಳೆಯ ಪರಿಚಯದ ಹರಿಣಿ ಎದುರಾಗುತ್ತಾಳೆ. ಅವರಿಬ್ಬರ ನಡುವೆ ಸಣ್ಣ ಮಟ್ಟದ ಈರ್ಷ್ಯೆ ಇರುತ್ತದೆ. ಕೆಲಸದ ಒತ್ತಡ ಮತ್ತು ಕಾರ್ಪೊರೇಟ್ ಸಂಸ್ಕೃತಿಯನ್ನು ಇಲ್ಲಿ ಆರಂಭದಲ್ಲಿ ತೋರಿಸಲಾಗುತ್ತದೆ.
ಕಚೇರಿಯಲ್ಲಿ ಸಿಕ್ಕಿ ಬೀಳುವ ಸನ್ನಿವೇಶ. ಎಲ್ಲರೂ ಹೋದ ಮೇಲೆ ಗುರು ಒಬ್ಬನೇ ಉಳಿಯುತ್ತಾನೆ. ಲಿಫ್ಟ್ ಮೂಲಕ ಕೆಳಗೆ ಹೋಗಲು ಪ್ರಯತ್ನಿಸಿದಾಗ ಅದು ವಿಚಿತ್ರವಾಗಿ ವರ್ತಿಸುತ್ತದೆ. 4ನೇ ಫ್ಲೋರ್ನಿಂದ ಕೆಳಗೆ ಹೋಗಲಾಗದ ಸ್ಥಿತಿ. ಅಷ್ಟರಲ್ಲಿ ಹರಿಣಿ ಕೂಡ ಅಲ್ಲಿ ಸಿಕ್ಕಿಬಿದ್ದಿರುತ್ತಾಳೆ. ಫೋನ್ ಸಿಗ್ನಲ್ ಇಲ್ಲ, ಮೆಟ್ಟಿಲುಗಳ ಬಾಗಿಲು ಲಾಕ್. ಇದು ಸಿನಿಮಾದಲ್ಲಿ ಕುತೂಹಲ ಹೆಚ್ಚಿಸುವ ಹಂತ. ಲಿಫ್ಟ್ ಒಳಗಿನ ದೃಶ್ಯಗಳು ಮತ್ತು ಭಯಾನಕ ಅನುಭವ ಏನಂದರೆ, ಕಂಪ್ಯೂಟರ್ಗಳು ತಾವಾಗಿಯೂ ಆನ್ ಆಗುವುದು, ಲಿಫ್ಟ್ ಒಳಗೆ ವಿಚಿತ್ರ ಶಬ್ದಗಳು ಮತ್ತು ಯಾರೋ ಸತ್ತಿರುವಂತೆ ಕಾಣುವ ದೃಶ್ಯಗಳು ಇವರಿಬ್ಬರನ್ನು ಬೆಚ್ಚಿ ಬೀಳಿಸುತ್ತವೆ. ಈ ಸಿನಿಮಾದಲ್ಲಿ ರಕ್ತಪಾತಕ್ಕಿಂತ ಹೆಚ್ಚಾಗಿ ಸೈಕಲಾಜಿಕಲ್ ಹಾರರನ್ನು ಅದ್ಭುತವಾಗಿ ಬಳಸಲಾಗಿದೆ. ಗುರು ಮತ್ತು ಹರಿಣಿ ಮಾಡುವ ಸಾಹಸಗಳು ಏನಂದರೆ, ಕೇವಲ ಗಾಬರಿ ಪಡದೆ ಗುರು ತನ್ನ IT ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿ ಲಿಫ್ಟಿನಿಂದ ಹೊರಬರಲು ಪ್ರಯತ್ನಿಸುತ್ತಾನೆ. ಗಾಜಿನ ಗೋಡೆಗಳನ್ನು ಒಡೆಯುವುದು, ವೈರಿಂಗ್ ಸರಿಪಡಿಸಲು ಪ್ರಯತ್ನಿಸುವುದು ಮುಂತಾದ ದೃಶ್ಯಗಳು ಪ್ರೇಕ್ಷಕರಿಗೆ ರೋಚಕತೆ ನೀಡುತ್ತವೆ. ಹಾರರ್ ಹಿಂದಿನ ಅಸಲಿ ಕಾರಣ ಏನಂದರೆ, ಸಿನಿಮಾದ ಕೊನೆಯಲ್ಲಿ ಆ ಕಚೇರಿಯಲ್ಲಿ ಹಿಂದೆ ನಡೆದ ಘಟನೆಗಳ ಬಗ್ಗೆ ತಿಳಿದುಬರುತ್ತದೆ. ಈ ಹಿಂದೆ ಕಂಪನಿಯ ಕೆಲಸದ ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ನೌಕರರ ಆತ್ಮಗಳು ಆ ಕೆಲಸ ಮಾಡುತ್ತಿವೆ ಎಂಬ ಸತ್ಯ ಬಯಲಾಗುತ್ತದೆ. ಇದು ಕೇವಲ ದೆವ್ವದ ಕಥೆಯಲ್ಲ, ಬದಲಿಗೆ ಕಾರ್ಪೊರೇಟ್ ಶೋಷಣೆಯ ವಿರುದ್ಧದ ಕಥೆಯೂ ಹೌದು. ಇನ್ನು ಕ್ಯಾಮ್ರಾ ಕೆಲಸ ಏನಂದರೆ, ಈ ಸಿನಿಮಾದಲ್ಲಿ ಕ್ಯಾಮ್ರಾ ಆಂಗಲ್ಗಳು ತುಂಬ ಮುಖ್ಯ. ಕಿರಿದಾದ ಲಿಫ್ಟ್ ಮತ್ತು ಕತ್ತಲೆಯಿಂದ ಕೂಡಿದ ಆಫೀಸ್ ಕಾರಿಡಾರ್ಗಳನ್ನು ತೋರಿಸುವ ರೀತಿ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಉಸಿರುಗಟ್ಟಿಸುವ ಅನುಭವ ನೀಡುತ್ತದೆ. ಶಬ್ದಗಳ ಬಳಕೆ ಕೇವಲ ದೆವ್ವದ ಕಿರುಚಾಟವಲ್ಲದೆ, ಕೀಬೋರ್ಡ್ ಶಬ್ದ, ಲಿಫ್ಟ್ ಬಾಗಿಲು ತೆರೆಯುವ ಸೌಂಡು ಮತ್ತು ದೂರದಲ್ಲಿ ಕೇಳುವ ಹೆಜ್ಜೆ ಸದ್ದುಗಳು ಭಯವನ್ನು ಹೆಚ್ಚು ಮಾಡುತ್ತವೆ. ಕೆಲಸದ ಒತ್ತಡ ಮತ್ತು ನೌಕರರ ಸ್ಥಿತಿ ಏನಂದರೆ, ಈ ಸಿನಿಮಾ ಕೇವಲ ಹಾರರ್ ಸಿನಿಮಾ ಮಾತ್ರವಲ್ಲ, ಇದು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ನೌಕರರ ಮೇಲೆ ಹೇರುವ ಮಿತಿಮೀರಿದ ಕೆಲಸದ ಒತ್ತಡದ ಬಗ್ಗೆ ಮಾತನಾಡುತ್ತದೆ. ಈ ಸಿನಿಮಾದ ಹೈಲೈಟ್ ಏನಂದರೆ, ಕೆಲಸಕ್ಕಾಗಿ ಪ್ರಾಣ ಕೊಡಬೇಡಿ ಎಂಬ ಗಂಭೀರವಾದ ಸಂದೇಶವನ್ನು ಸಿನಿಮಾ ನೀಡುತ್ತದೆ. ಮ್ಯಾನೇಜ್ಮೆಂಟ್ನ ಕ್ರೂರತನ ಮತ್ತು ಟಾರ್ಗೆಟ್ ಬೆನ್ನತ್ತುವ ನೌಕರರ ಮಾನಸಿಕ ಸ್ಥಿತಿಯನ್ನು ಇಲ್ಲಿ ಪ್ರತಿಬಿಂಬಿಸಲಾಗಿದೆ. ನಾಯಕನ ನಟನೆ ವಿಡಿಯೋದ ಹೈಲೈಟ್ ಆಗಿರಲಿ, ಇಡೀ ಸಿನಿಮಾವನ್ನು ಕವಿನ್ ಮತ್ತು ಹೆಗಲ್ ಮೇಲೆ ಹೊತ್ತಿದ್ದಾರೆ. ಒಬ್ಬ ಸಾಮಾನ್ಯ IT ಉದ್ಯೋಗಿ ಹೇಗೆ ಭಯಪಡುತ್ತಾನೆ, ಹೇಗೆ ಪರಿಸ್ಥಿತಿಯನ್ನು ಎದುರಿಸುತ್ತಾನೆ ಎಂಬುದನ್ನು ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಅವರ ಹತಾಶೆ ಮತ್ತು ಅಸಹಾಯಕತೆ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತದೆ. ಇನ್ನು ಅಂತಿಮವಾಗಿ ಏನಾಗುತ್ತಂದರೆ, ಗುರು ಮತ್ತು ಹರಿಣಿ ಆ ಕಟ್ಟಡದಿಂದ ಹೊರಬರಲು ಯಶಸ್ವಿಯಾಗಿರುತ್ತಾರೆಯೋ ಹೌದು, ಆದರೆ ಅವರು ಹೊರಬರುವ ದಾರಿ ಮತ್ತು ಹಾರರ್ನ ಹಿಂದಿನ ಅಸಲಿ ಕಾರಣ ನಮಗೆ ಆಘಾತ ನೀಡುತ್ತದೆ. ಸತ್ತ ಆತ್ಮಗಳು ತಮಗೆ ನ್ಯಾಯ ಸಿಗಬೇಕೆಂದು ಹಂಬಲಿಸುತ್ತವೆ ಎಂಬುದು ಇಲ್ಲಿನ ತಿರುವಾಗಿದೆ. ನೀವು ಏನಾದರೂ ವಿಭಿನ್ನವಾದ ಹಾರರ್ ಸಿನಿಮಾ ನೋಡಬೇಕು ಅಂದುಕೊಂಡಿದ್ದರೆ ಲಿಫ್ಟ್ ಮಿಸ್ ಮಾಡಬೇಡಿ. ಇದು ಹಳೆಯ ಶೈಲಿಯ ದೆವ್ವದ ಸಿನಿಮಾವಲ್ಲ, ಇದೊಂದು ಮಾಡರ್ನ್ ಎಡ್ಜ್ ಆಫ್ ದಿ ಸಿಟಿ ಸೀಟ್ ಥ್ರಿಲ್ಲರ್. ವಿಡಿಯೋದಲ್ಲಿ ಈ ಪಾಯಿಂಟ್ ಸೇರುವುದರಿಂದ ನಿಮಗೆ ವಿಮರ್ಶೆ ಹೆಚ್ಚು ಪ್ರಬುದ್ಧವಾಗಿ ಕಾಣುತ್ತದೆ ಎಂದು ಹೇಳ್ತೇನೆ. ಬಣ್ಣದ ಬಳಕೆ ಅಂದರೆ ಕಲರ್ ಗ್ರೇಡಿಂಗ್. ಸಿನಿಮಾದಲ್ಲಿ ಹೆಚ್ಚಾಗಿ ನೀಲಿ ಮತ್ತು ಹಸಿರು ಮಿಶ್ರಿತ ಅಂದರೆ ಟೀಲ್ ಆ್ಯಂಡ್ ಆರೆಂಜ್ ಬಣ್ಣಗಳನ್ನು ಬಳಸಲಾಗಿದೆ. ಇದು ಆಫೀಸ್ನ ವಾತಾವರಣದಲ್ಲಿ ಒಂದು ರೀತಿಯ ತಣ್ಣನೆಯ ಭಯವನ್ನು ಮತ್ತು ಒಂಟಿತನವನ್ನು ಮೂಡಿಸುತ್ತದೆ. ಇನ್ನು ಕ್ಯಾಮ್ರಾ ಮೂಮೆಂಟ್ ಎಲ್ಲಿ ಮಾಡಿದಾರೆ ಅಂದರೆ, ಲಿಫ್ಟ್ನಂಥ ಸಣ್ಣ ಜಾಗದಲ್ಲಿ ಕ್ಯಾಮ್ರಾ ಚಲನೆ ತುಂಬ ಕಷ್ಟ. ಆದರೆ ಛಾಯಾಗ್ರಹಣ SU ಅವರು ಹತ್ತಿರದ ಶಾಟ್ಗಳನ್ನು ಕ್ಲೋಸಪ್ ಶಾಟ್ ಬಳಸಿ ಪಾತ್ರಗಳ ಮುಖದಲ್ಲಿನ ಬೆವರಿನ ಹನಿ ಮತ್ತು ಭಯದ ಎಕ್ಸ್ಪ್ರೆಷನ್ ಅನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ.
ಇದು ಪ್ರೇಕ್ಷಕರಿಗೂ ಅದೇ ಲಿಫ್ಟ್ನಲ್ಲಿ ಸಿಕ್ಕಿಬಿದ್ದ ಅನುಭವ ನೀಡುತ್ತದೆ. ಯಾವುದೇ ವಿಮರ್ಶೆ ಸಮತೋಲನದಲ್ಲಿ ಇರಬೇಕೆಂದರೆ ಮೈನಸ್ ಪಾಯಿಂಟ್ ಹೇಳುವುದು ಮುಖ್ಯ. ಸಿನಿಮಾ ಲಂಬನೆ ಅಂದರೆ ಲೆಂತ್ ಇಶ್ಯೂಸ್. ಎರಡನೇ ಭಾಗದಲ್ಲಿ ಸೆಕೆಂಡ್ ಹಾಫ್ ಕೆಲವು ದೃಶ್ಯಗಳು ಪುನರಾವರ್ತನೆ ಎನಿಸುತ್ತವೆ. ಪದೇ ಪದೇ ಅದೇ ಕಾರಿಡಾರ್ನಲ್ಲಿ ಓಡುವುದು ಮತ್ತು ಅದೇ ಭಯದ ದೃಶ್ಯಗಳು ಕೆಲವೊಮ್ಮೆ ಪ್ರೇಕ್ಷಕರಿಗೆ ಸ್ವಲ್ಪ ಬೇಸರ ತರಿಸಬಹುದು. ಲಾಜಿಕ್ ಮಿಸ್ಸಿಂಗ್. ಕೆಲವು ಕಡೆ ನಾಯಕ ಮತ್ತು ನಾಯಕಿ ತಪ್ಪಿಸಿಕೊಳ್ಳಲು ಇನ್ನಷ್ಟು ಸುಲಭವಾದ ದಾರಿಗಳಿದ್ದರೂ ಅವರು ಬಳಸುವುದಲ್ಲ ಎಂಬ ಪ್ರಶ್ನೆ ಕಾಡುತ್ತದೆ. ಆದರೆ ಸಿನಿಮಾ ಹಾರರ್ ಆಗಿರುವುದರಿಂದ ಇದನ್ನು ಕ್ಷಮಿಸಬಹುದು. ಇನ್ನು ಬ್ರೀಟೋ ಮೈಕೆಲ್ ಅವರ BGM. ಹಾರರ್ ಸಿನಿಮಾಗಳಿಗೆ ಜೀವವೇ ಸಂಗೀತ. ಈ ಸಿನಿಮಾದಲ್ಲಿ ಲೈಸೆನ್ಸ್ ಅನ್ನು ಕೂಡ ಸಂಗೀತದಂತೆ ಬಳಸಲಾಗಿದೆ. ಸದ್ದಿಲ್ಲದ ಜಾಗದಲ್ಲಿ ಹಠಾತ್ತಾನೆ ಬರುವ ಸಣ್ಣ ಶಬ್ದ ಕೂಡ ನಿಮ್ಮನ್ನು ಸೀಟಿನಿಂದ ಜಿಗಿಯುವಂತೆ ಮಾಡುತ್ತದೆ. ಸಿನಿಮಾದಲ್ಲಿ ಇನ್ನೊಬ್ಬರು ಇರುವ ಹಾಡು ತುಂಬ ಫೇಮಸ್ ಆಗಿದೆ. ಇದು ಸಿನಿಮಾದ ಕತ್ತಲೆ ಮತ್ತು ನಿಗೂಢತೆಯನ್ನು ಪ್ರತಿಬಿಂಬಿಸುತ್ತದೆ. ನೌಕರರ ಮೇಲೆ ಆತಂಕ ಏನಂದರೆ ಈ ಸಿನಿಮಾ ಕೇವಲ ದೆವ್ವದ ಬಗ್ಗೆ ಅಲ್ಲ, ಇದು ಡೆಡ್ಲೈನ್ ಸಂಸ್ಕೃತಿಯ ಬಗ್ಗೆ. ಕೆಲಸ ಮುಗಿಸಲು ನಾವು ನಮ್ಮ ಆರೋಗ್ಯ ಮತ್ತು ನೆಮ್ಮದಿಯನ್ನು ಹೇಗೆ ಬಲಿ ಕೊಡುತ್ತೇವೆ ಎಂಬುದನ್ನು ಇದು ತೋರಿಸುತ್ತದೆ. ಕಂಪನಿಗಳು ಲಾಭದ ಹಿಂದೆ ಓಡುತ್ತವೆ, ಆದರೆ ಆ ಲಾಭದ ಹಿಂದೆ ನೌಕರರ ಕಣ್ಣೀರು ಮತ್ತು ರಕ್ತ ಇರುತ್ತದೆ ಎಂಬ ಕಟು ಸತ್ಯವನ್ನು ಕ್ಲೈಮ್ಯಾಕ್ಸ್ನಲ್ಲಿ ಹೇಳಲಾಗಿದೆ. ಸಿನಿಮಾ ಶುರುವಾದಾಗ ಎಲ್ಲವೂ ಸಾಧಾರಣವಾಗಿ ಕಾಣುತ್ತದೆ, ಆದರೆ ನಿರ್ದೇಶಕರು ಸಣ್ಣ ಸಣ್ಣ ಸುಳಿವುಗಳನ್ನು ನೀಡುತ್ತಾರೆ. ಉದಾಹರಣೆಗೆ, ಕಚೇರಿಯ ಗೋಡೆಗಳ ಮೇಲಿರುವ ಪೋಸ್ಟರ್ಗಳು ಅಲ್ಲಿನ ಲೈಸೆನ್ಸ್ ಇವೆಲ್ಲವೂ ಮುಂದೆ ನಡೆಯಲಿರುವ ಅನಾಹುತದ ಮುನ್ಸೂಚನೆ ನೀಡುತ್ತವೆ. ನೀವು ವಿಡಿಯೋದಲ್ಲಿ ಈ ಫೋರ್ಶ್ಯಾಡೋಯಿಂಗ್ ಬಗ್ಗೆ ಮಾತಾಡಬಹುದು. ಲಿಫ್ಟ್ ಎಂಬ ಜೈಲು. ಲಿಫ್ಟ್ ಕೇವಲ ಒಂದು ಯಂತ್ರವಲ್ಲ, ಅದೊಂದು ಪಾತ್ರದಂತೆ ವರ್ತಿಸುತ್ತದೆ. ಅದು ಕೆಳಗೆ ಹೋಗಲು ನಿರಾಕರಿಸುವುದು, ಮಧ್ಯದಲ್ಲಿ ನಿಲ್ಲುವುದು, ಪ್ರೇಕ್ಷಕರಲ್ಲಿ ಕ್ಲೋಸ್ಟ್ರೋಫೋಬಿಯಾ, ಸಣ್ಣ ಜಾಗದಲ್ಲಿ ಸಿಕ್ಕಿಬಿದ್ದಾಗ ಆಗುವ ಭಯ ಉಂಟು ಮಾಡುತ್ತದೆ. ಗುರು ಮತ್ತು ಹರಿಣಿ ಕೇವಲ ಕಿರುಚುತ್ತಾ ಕೂರುವುದಿಲ್ಲ, ಅವರು ಆಫೀಸ್ನ ಕಂಪ್ಯೂಟರ್ಗಳಲ್ಲಿ ಹಳೆಯ ಡೇಟಾವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ. ಹಿಂದೆ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳ ಫೈಲ್ಗಳನ್ನು ನೋಡಿದಾಗ ಅವರಿಗೆ ಕೇವಲ ಆಘಾತಕಾರಿ ವಿಷಯಗಳು ತಿಳಿಯುತ್ತವೆ. ಈ ಭಾಗವು ಸಿನಿಮಾವನ್ನು ಹಾರರ್ನಿಂದ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಆಗಿ ಬದಲಾಯಿಸುತ್ತದೆ. ಇದನ್ನು ನಿಮ್ಮ ವಿಡಿಯೋದಲ್ಲಿ ಜೆನ್ರಿ ಶಿಫ್ಟಿಂಗ್ ಎಂದು ವಿವರಿಸಿ. ಹೆಚ್ಚಿನ ಹಾರರ್ ಸಿನಿಮಾಗಳಲ್ಲಿ ದೆವ್ವಗಳು ಸುಮ್ಮನೆ ಕೊಲೆ ಮಾಡುತ್ತವೆ, ಆದರೆ ಇಲ್ಲಿ ಆತ್ಮಗಳಿಗೆ ಒಂದು ಸ್ಪಷ್ಟ ಉದ್ದೇಶವಿದೆ. ಅವು ಗುರು ಮತ್ತು ಹರಿಣಿಯನ್ನು ಕೊಲ್ಲಲು ಬಯಸುತ್ತವೆ ಅಥವಾ ಅವರಿಗೆ ಏನೇನು ತೋರಿಸಲು ಬಯಸುತ್ತವೆ. ಈ ಗೊಂದಲವೇ ಸಿನಿಮಾದ ಜೀವಾಳ. ಕ್ಲೈಮ್ಯಾಕ್ಸ್ನ ತನಕ ಈ ರಹಸ್ಯವನ್ನು ಕಾಪಾಡಿಕೊಂಡಿರುವ ರೀತಿ ಅದ್ಭುತವಾಗಿದೆ. ಕಡಿಮೆ ಬಜೆಟ್ನಲ್ಲಿ ಇಷ್ಟು ಗುಣಮಟ್ಟದ ಸಿನಿಮಾ ಮಾಡುವುದು ಸುಲಭವಲ್ಲ. ಕೇವಲ ಒಂದು ಫ್ಲೋರ್ ಮತ್ತು ಒಂದು ಲಿಫ್ಟ್ ಸೆಟ್ ಬಳಸಿ ಇಡೀ ಸಿನಿಮಾ ಚಿತ್ರೀಕರಿಸಲಾಗಿದೆ. ಇನ್ನು ಲೈಟಿಂಗ್ ಬಗ್ಗೆ ಮಾತಾಡೋದಾದರೆ, ವಿಡಿಯೋದಲ್ಲಿ ಲೈಟಿಂಗ್ ಬಗ್ಗೆ ವಿಶೇಷವಾಗಿ ಹೇಳ್ತೀನಿ. ಕೆಂಪು ಬಣ್ಣದ ಲೈಟಿಂಗ್ ಅಪಾಯವನ್ನು ಸೂಚಿಸಿದರೆ, ಬಿಳಿ ಟ್ಯೂಬ್ ಲೈಟ್ಗಳ ಮಿನುಗುವಿಕೆ ಅಸ್ಥಿರತೆ ತೋರಿಸುತ್ತವೆ. ಕ್ಲೈಮ್ಯಾಕ್ಸ್ನಲ್ಲಿ ನಾಯಕನಿಗೆ ಸಿಗುವ
ವಿಷನ್ ಮೂಲಕ ಈ ಹಿಂದೆ ನಡೆದ ದೌರ್ಜನ್ಯಗಳು ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತವೆ. ಗುರು ಲಿಫ್ಟ್ನಿಂದ ಹೊರಬರುವ ದೃಶ್ಯವು ಕೇವಲ ದೈಹಿಕ ಬಿಡುಗಡೆಯಲ್ಲ, ಅದು ಆ ವ್ಯವಸ್ಥೆಯಿಂದ ಸಿಸ್ಟಮ್ ಸಿಗುವ ಬಿಡುಗಡೆಯೂ ಹೌದು. ಇದು ಪ್ರೇಕ್ಷಕರ ಮನಸ್ಥಿತಿಯ ಭಾರವಾದ ಭಾವನೆ ಮೂಡಿಸುತ್ತದೆ. ನಿಮ್ಮ ವಿಡಿಯೋ ಉದ್ದವಾಗಿದ್ದಾಗ ಪ್ರೇಕ್ಷಕರ ಬೋರ್ ಆಗದಂತೆ ತಡೆಯಲು ಮತ್ತು ನಿಮ್ಮ ಪ್ರಕಾರ ಈ ಸಿನಿಮಾವು ಅತಿ ಹೆಚ್ಚು ಭಯ ಹುಟ್ಟಿಸಿದ ದೃಶ್ಯ ಯಾವುದಂದರೆ ಕಮೆಂಟ್ ಮಾಡಿ. ಕಾರ್ಪೊರೇಟ್ ಲಿಫ್ಟ್ನಲ್ಲಿ ನೀವು ಇಂಥ ಒತ್ತಡ ಅನುಭವಿಸಿದ್ದೀರಾ ಎಂದು ಹೇಳಿ. ಗುರು ಆರಂಭದಲ್ಲಿ ಅಹಂಕಾರ ಮತ್ತು ಆತ್ಮವಿಶ್ವಾಸದಿಂದ ಇರುವ ಗುರು ಪರಿಸ್ಥಿತಿ ಕೈ ಮೀರಿದಾಗ ಹೇಗೆ ನಡುಗುತ್ತಾನೆ ಎಂಬುದು ಮಾನವ ಸಹಜ ಗುಣ. ಅವನ ಸರ್ವೈವಲ್ ಮೋಡ್ ಆನ್ ಆದಾಗ ಅವನು ಬಳಸುವ ತರ್ಕ ಲಾಜಿಕ್ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ. ಆಕೆ ಕೇವಲ ಒಬ್ಬ ಭಯಪಡುವ ಹುಡುಗಿಯಲ್ಲ, ಆಕೆಯ ಪಾತ್ರವು ಕಥೆಯಲ್ಲಿ ಭಾವನಾತ್ಮಕ ಸಮತೋಲನದ ತರುತ್ತದೆ. ಗುರು ಮತ್ತು ಹರಿಣಿಯ ನಡುವಿನ ಹಳೆಯ ಸಂಘರ್ಷಣೆಗಳು ಈ ಸಂಕಷ್ಟದ ಸಮಯದಲ್ಲಿ ಹೇಗೆ ಮರೆಯಲಾಗುತ್ತವೆ ಎಂಬುದು ಸುಂದರವಾದ ಲೇಯರ್. ಈ ಸಿನಿಮಾದಲ್ಲಿ ಕೇವಲ ವಸ್ತುಗಳನ್ನು ರೂಪಕಗಳಾಗಿ ಬಳಸಲಾಗಿದೆ. ಲಿಫ್ಟ್ ಇದು ಕೇವಲ ಒಂದು ಯಂತ್ರವಲ್ಲ, ಇದು ಕಾರ್ಪೊರೇಟ್ ಏಣಿಯ ಸಂಕೇತ. ನಾವು ಮೇಲೆ ಹೋಗಲು ಪ್ರಯತ್ನಿಸುತ್ತೇವೆ, ಆದರೆ ಅದು ನಮ್ಮನ್ನು ಎಲ್ಲಿಗೆ ತಲುಪಿಸುತ್ತದೆ ಎಂಬುದು ಅನಿಶ್ಚಿತ. ಕನ್ನಡಿ ಮತ್ತು ಪ್ರತಿಬಿಂಬ ಏನೆಂದರೆ, ಲಿಫ್ಟ್ನಲ್ಲಿರುವ ಕನ್ನಡಿಗಳು ಪಾತ್ರಗಳ ಭಯವನ್ನು ಪ್ರತಿಫಲಿಸಲು ನಾವು ನಮಗೆ ಅರಿಯದಂತೆ ಒಳಗೆ ಎಷ್ಟು ಭಯಭೀತರಾಗಿದ್ದೇವೆ ಎಂಬುದನ್ನು ಈ ಕನ್ನಡಿಗಳು ತೋರಿಸುತ್ತವೆ. ಸಿನಿಮಾದಲ್ಲಿ ಸೈಲೆನ್ಸ್ ಅನ್ನು ಒಂದು ಆಯುಧದಂತೆ ಬಳಸಲಾಗಿದೆ. ಯಾವಾಗ ಸದ್ದು ನಿಲ್ಲುತ್ತದೆಯೋ ಆಗ ಪ್ರೇಕ್ಷಕರಲ್ಲಿ ಆತಂಕ ಶುರುವಾಗುತ್ತದೆ. ಲಿಫ್ಟ್ನ ಲೋಹದ ಶಬ್ದಗಳು, ಫ್ಯಾನ್ ತಿರುಗುವ ಸದ್ದು ಮತ್ತು ದೂರದ ಕಾರಿಡಾರ್ನಲ್ಲಿ ಕೇಳುವ ಪಿಶು ಮಾತುಗಳು ಸೌಂಡ್ ಎಫೆಕ್ಟ್ಸ್ ಎಷ್ಟು ಪವರ್ಫುಲ್ ಆಗಿರಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಟಾರ್ಗೆಟ್ ಮತ್ತು ಡೆಡ್ ಲೈನ್ ನೌಕರರನ್ನು ಕೇವಲ ಅಂಕಿಅಂಶಗಳಂತೆ ನೋಡುವ ಪ್ರವೃತ್ತಿ. ಸಿನಿಮಾದಲ್ಲಿ ತೋರಿಸಿರುವಂತೆ ಒಬ್ಬ ನೌಕರ ಸತ್ತರೂ ಆ ಜಾಗಕ್ಕೆ ಇನ್ನೊಬ್ಬರು ಬರುತ್ತಾರೆ, ಆದರೆ ಆ ಸತ್ತವರ ಆತ್ಮಗಳು ಆ ಕಟ್ಟಡದಲ್ಲೇ ಉಳಿಯುತ್ತವೆ ಎಂಬ ಕಲ್ಪನೆ ಅತ್ಯಂತ ಕಟುವಾದ ಸತ್ಯವನ್ನು ಹೇಳುತ್ತದೆ. ಕಂಪನಿಗಾಗಿ ನಾವು ನಮ್ಮ ಸಮಯವನ್ನು ಮಾರುತ್ತೇವೆ, ಆದರೆ ಪ್ರಾಣವನ್ನಲ್ಲ ಎಂಬ ಡೈಲಾಗ್ ಅಥವಾ ಕಾನ್ಸೆಪ್ಟ್ ಬಗ್ಗೆ ವಿಶ್ಲೇಷಿಸಿ. ಒಂದೇ ಲೊಕೇಶನ್ನಲ್ಲಿ ಶೂಟ್ ಮಾಡುವುದು ತುಂಬ ಬೋರ್ ಆಗುವ ಸಾಧ್ಯತೆ ಇರುತ್ತದೆ, ಆದರೆ ಇಲ್ಲಿ ಆಫೀಸ್ನ ವಿವಿಧ ಭಾಗಗಳನ್ನು ಸರ್ವರ್ ರೂಮ್, ಕೆಫೆಟೇರಿಯಾ, ವಾಶ್ರೂಮ್ ಬಳಸಿಕೊಂಡ ರೀತಿ ಸಿನಿಮಾದ ವೇಗವನ್ನು ಕಾಪಾಡುತ್ತದೆ. ವೀಕ್ಷಕರಿಗೆ ತಾವು ಆಫೀಸ್ನಲ್ಲಿ ಸಿಕ್ಕಿಬಿದ್ದಿದ್ದೇವೆ ಎನಿಸುವುದು ಮೇಕಿಂಗ್ನ ಗೆಲುವು. ಹಳೆಯ ಮೋಹಿನಿ ಅಥವಾ ಚಂದ್ರಮುಖಿ ಶೈಲಿಯ ಹಾರರ್ ಚಿತ್ರಗಳಿಗೂ ಮತ್ತು ಈ ಲಿಫ್ಟ್ ಚಿತ್ರಕ್ಕೂ ಇರುವ ವ್ಯತ್ಯಾಸವನ್ನು ಹೇಳುವುದಾದರೆ, ಇಲ್ಲಿ ಯಾವುದೇ ಮಂತ್ರತಂತ್ರ ಅಥವಾ ದೇವಸ್ಥಾನದ ಮೊರೆ ಹೋಗುವುದಿಲ್ಲ. ಬದಲಿಗೆ ವಿಜ್ಞಾನ, ಲಾಜಿಕ್ ಮತ್ತು ಮನುಷ್ಯನ ಮನಸ್ಥಿತಿ ಶಕ್ತಿಯ ಮೇಲೆ ಕತೆ ನಿಂತಿದೆ. ಈ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಚಿತ್ರತಂಡಕ್ಕೂ ಕೆಲವು ವಿಚಿತ್ರ ಅನುಭವಗಳಿದ್ದವಂತೆ. ಇದೊಂದು ಗಾಸಿಪ್ ಆದರೂ ವಿಡಿಯೋದಲ್ಲಿ ಕುತೂಹಲ ಮೂಡಿಸಲು ಬಳಸಬಹುದು. ಕವಿನ್ ಈ ಚಿತ್ರಕ್ಕಾಗಿ ಯಾವುದೇ ಬಾಡಿ ಡಬಲ್ ಬಳಸದೆ ಸಾಹಸ ದೃಶ್ಯಗಳನ್ನು ಮಾಡಿದ್ದಾರೆ. ಸಿನಿಮಾದ ಅಂತ್ಯದಲ್ಲಿ ನಮಗೆ ಕೇವಲ ದೆವ್ವದ ಭಯ ಉಳಿಯುವುದಿಲ್ಲ, ಬದಲಿಗೆ ಒಂದು ರೀತಿಯ ವಿಷಾದ ಕಾಡುತ್ತದೆ. ಈ ಸಿನಿಮಾದಲ್ಲಿ ಬರುವ ಆತ್ಮಗಳು ಕ್ರೂರಿಗಳಲ್ಲ, ಅವುಗಳನ್ನು ವಿಷವ್ಯವಸ್ಥೆಯ ಬಲಿಪಶುಗಳು. ಆಫೀಸ್ನ ಟಾರ್ಗೆಟ್ ಮುಟ್ಟಲು ಹಗಲಿರುಳು ದುಡಿದು ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಅಮಾಯಕ ನೌಕರರ ಪ್ರತಿನಿಧಿಗಳು ಆ ಆತ್ಮಗಳು. ನಾವು ಕೆಲಸ ಮಾಡುವ ಕಂಪನಿಗೆ ನಾವು ಕೇವಲ ಒಂದು ಎಂಪ್ಲಾಯ್ ಐಡಿ ಮಾತ್ರ, ಆದರೆ ನಮ್ಮ ಕುಟುಂಬಕ್ಕೆ ನಾವು ಐಡಿ ಪ್ರಪಂಚ ಎಂಬ ಸತ್ಯವನ್ನು ಈ ಹಾರರ್ ಸಿನಿಮಾ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳಿದೆ.
ವರ್ಕ್ ಫ್ರಮ್ ಹೋಮ್ ನಂತರದ ಬದಲಾವಣೆ ಏನಂದರೆ ಲಾಕ್ಡೌನ್ ನಂತರ ಜನರು ಮತ್ತೆ ಆಫೀಸ್ಗೆ ಮರಳುತ್ತಿರುವ ಈ ಸಮಯದಲ್ಲಿ ಆಫೀಸ್ನ ಒಂಟಿತನ ಮತ್ತು ಕೆಲಸದ ಒತ್ತಡದ ಬಗ್ಗೆ ಈ ಸಿನಿಮಾ ಮಾತಾಡುವುದು ವಿಶೇಷ. ಮಾನಸಿಕ ಆರೋಗ್ಯ ಏನಂದರೆ ಕೆಲಸದ ಒತ್ತಡವು ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಈ ಸಿನಿಮಾ ಒಂದು ಎಚ್ಚರಿಕೆಯ ಗಂಟೆ. ನೀವು ಈ ವಿಡಿಯೋದಲ್ಲಿ ಹೇಗೆ ಹೇಳಬಹುದಂದರೆ ಬಹಳಷ್ಟು ಹಾರರ್ ಸಿನಿಮಾಗಳಲ್ಲಿ ದೆವ್ವ ಬಂದಾಗ ನಾವು ಕಣ್ಣು ಮುಚ್ಚಿಕೊಳ್ಳುತ್ತೇವೆ, ಆದರೆ ಲಿಫ್ಟ್ನಲ್ಲಿ ದೆವ್ವ ಬರದೇ ಇದ್ದಾಗಲೂ ನಮಗೆ ಭಯವಾಗುತ್ತದೆ. ಆ ಲೈಸೆನ್ಸ್ ಇದೆಯಲ್ಲ. ತಮಿಳು ಚಿತ್ರರಂಗದ ಇತ್ತೀಚಿನ ಅತ್ಯುತ್ತಮ ಹಾರರ್ ಥ್ರಿಲ್ಲರ್ ಲಿಫ್ಟ್. ಕವಿನ್ ಮತ್ತು ಅಮೃತಾ ಅಯ್ಯರ್ ನಟನೆಯ ಈ ಸಿನಿಮಾ ಕೇವಲ ಒಂದು IT ಆಫೀಸ್ ಮತ್ತು ಅಲ್ಲಿನ ಲಿಫ್ಟ್ ಸುತ್ತ ನಡೆಯುವ ಕತೆ. ಇದು ಹೇಗೆ ಪ್ರೇಕ್ಷಕರಿಗೆ ನಡುಕ ಹುಟ್ಟಿಸುತ್ತದೆ ಎಂಬುದನ್ನು ನೋಡೋಣ. ವಿಷಯ ಏನಂದರೆ IT ಉದ್ಯೋಗಿ ಗುರುವಿನ ಪ್ರವೇಶ. ಗುರು ಒಬ್ಬ ಟೀಮ್ ಲೀಡರ್ ಆಗಿ ಹೊಸ ಆಫೀಸ್ಗೆ ಸೇರುತ್ತಾನೆ. ಅಲ್ಲಿ ಅವನ ಹಳೆಯ ಪರಿಚಯದ ಹರಿಣಿ ಎದುರಾಗುತ್ತಾಳೆ. ಅವರಿಬ್ಬರ ನಡುವೆ ಸಣ್ಣ ಮಟ್ಟದ ಈರ್ಷ್ಯೆ ಇರುತ್ತದೆ. ಕೆಲಸದ ಒತ್ತಡ ಮತ್ತು ಕಾರ್ಪೊರೇಟ್ ಸಂಸ್ಕೃತಿಯನ್ನು ಇಲ್ಲಿ ಆರಂಭದಲ್ಲಿ ತೋರಿಸಲಾಗುತ್ತದೆ. ಕಚೇರಿಯಲ್ಲಿ ಸಿಕ್ಕಿಬೀಳುವ ಸನ್ನಿವೇಶ. ಎಲ್ಲರೂ ಹೋದ ಮೇಲೆ ಗುರು ಒಬ್ಬನೇ ಉಳಿಯುತ್ತಾನೆ. ಲಿಫ್ಟ್ ಮೂಲಕ ಕೆಳಗೆ ಹೋಗಲು ಪ್ರಯತ್ನಿಸಿದಾಗ ಅದು ವಿಚಿತ್ರವಾಗಿ ವರ್ತಿಸುತ್ತದೆ. 4ನೇ ಫ್ಲೋರ್ನಿಂದ ಕೆಳಗೆ ಹೋಗಲಾಗದ ಸ್ಥಿತಿ. ಅಷ್ಟರಲ್ಲಿ ಹರಿಣಿ ಕೂಡ ಅಲ್ಲಿ ಸಿಕ್ಕಿಬಿದ್ದಿರುತ್ತಾಳೆ. ಫೋನ್ ಸಿಗ್ನಲ್ ಇಲ್ಲ, ಮೆಟ್ಟಿಲುಗಳ ಬಾಗಿಲು ಲಾಕ್. ಇದು ಸಿನಿಮಾದಲ್ಲಿ ಕುತೂಹಲ ಹೆಚ್ಚಿಸುವ ಹಂತ. ಲಿಫ್ಟ್ ಒಳಗಿನ ದೃಶ್ಯಗಳು ಮತ್ತು ಭಯಾನಕ ಅನುಭವ ಏನಂದರೆ ಕಂಪ್ಯೂಟರ್ಗಳು ತಾವಾಗಿಯೂ ಆನ್ ಆಗುವುದು, ಲಿಫ್ಟ್ ಒಳಗೆ ವಿಚಿತ್ರ ಶಬ್ದಗಳು ಮತ್ತು ಯಾರೋ ಸತ್ತಿರುವಂತೆ ಕಾಣುವ ದೃಶ್ಯಗಳು ಇವರಿಬ್ಬರನ್ನು ಬೆಚ್ಚಿ ಬೀಳಿಸುತ್ತವೆ. ಈ ಸಿನಿಮಾದಲ್ಲಿ ರಕ್ತಪಾತಕ್ಕಿಂತ ಹೆಚ್ಚಾಗಿ ಸೈಕಲಾಜಿಕಲ್ ಹಾರರನ್ನು ಅದ್ಭುತವಾಗಿ ಬಳಸಲಾಗಿದೆ. ಗುರು ಮತ್ತು ಹರಿಣಿ ಮಾಡುವ ಸಾಹಸಗಳು ಏನಂದರೆ ಕೇವಲ ಗಾಬರಿ ಪಡದೆ ಗುರು ತನ್ನ IT ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿ ಲಿಫ್ಟಿನಿಂದ ಹೊರಬರಲು ಪ್ರಯತ್ನಿಸುತ್ತಾನೆ. ಗಾಜಿನ ಗೋಡೆಗಳನ್ನು ಒಡೆಯುವುದು, ವೈರಿಂಗ್ ಸರಿಪಡಿಸಲು ಪ್ರಯತ್ನಿಸುವುದು ಮುಂತಾದ ದೃಶ್ಯಗಳು ಪ್ರೇಕ್ಷಕರಿಗೆ ರೋಚಕತೆ ನೀಡುತ್ತವೆ. ಹಾರರ್ ಹಿಂದಿನ ಅಸಲಿ ಕಾರಣ ಏನಂದರೆ ಸಿನಿಮಾದ ಕೊನೆಯಲ್ಲಿ ಆ ಕಚೇರಿಯಲ್ಲಿ ಹಿಂದೆ ನಡೆದ ಘಟನೆಗಳ ಬಗ್ಗೆ ತಿಳಿದು ಬರುತ್ತದೆ. ಈ ಹಿಂದೆ ಕಂಪನಿಯ ಕೆಲಸದ ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ನೌಕರರ ಆತ್ಮಗಳು ಆ ಕೆಲಸ ಮಾಡುತ್ತಿವೆ ಎಂಬ ಸತ್ಯ ಬಯಲಾಗುತ್ತದೆ. ಇದು ಕೇವಲ ದೆವ್ವದ ಕಥೆಯಲ್ಲ, ಬದಲಿಗೆ ಕಾರ್ಪೊರೇಟ್ ಶೋಷಣೆಯ ವಿರುದ್ಧದ ಕಥೆಯೂ ಹೌದು. ಇನ್ನು ಕ್ಯಾಮ್ರಾ ಕೆಲಸ ಏನಂದರೆ ಈ ಸಿನಿಮಾದಲ್ಲಿ ಕ್ಯಾಮ್ರಾ ಆಂಗಲ್ಗಳು ತುಂಬ ಮುಖ್ಯ. ಕಿರಿದಾದ ಲಿಫ್ಟ್ ಮತ್ತು ಕತ್ತಲೆಯಿಂದ ಕೂಡಿದ ಆಫೀಸ್ ಕಾರಿಡಾರ್ಗಳನ್ನು ತೋರಿಸುವ ರೀತಿ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಉಸಿರುಗಟ್ಟಿಸುವ ಅನುಭವ ನೀಡುತ್ತದೆ. ಶಬ್ದಗಳ ಬಳಕೆ ಕೇವಲ ದೆವ್ವದ ಕಿರುಚಾಟವಲ್ಲದೆ ಕೀಬೋರ್ಡ್ ಶಬ್ದ, ಲಿಫ್ಟ್ ಬಾಗಿಲು ತೆರೆಯುವ ಸೌಂಡು ಮತ್ತು ದೂರದಲ್ಲಿ ಕೇಳುವ ಹೆಜ್ಜೆ ಸದ್ದುಗಳು ಭಯವನ್ನು ಹೆಚ್ಚು ಮಾಡುತ್ತವೆ. ಕೆಲಸದ ಒತ್ತಡ ಮತ್ತು ನೌಕರರ ಸ್ಥಿತಿ ಏನಂದರೆ ಈ ಸಿನಿಮಾ ಕೇವಲ ಹಾರರ್ ಸಿನಿಮಾ ಮಾತ್ರವಲ್ಲ, ಇದು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ನೌಕರರ ಮೇಲೆ ಹೇರುವ ಮಿತಿಮೀರಿದ ಕೆಲಸದ ಒತ್ತಡದ ಬಗ್ಗೆ ಮಾತನಾಡುತ್ತದೆ. ಈ ಸಿನಿಮಾದ ಹೈಲೈಟ್ ಏನಂದರೆ ಕೆಲಸಕ್ಕಾಗಿ ಪ್ರಾಣ ಕೊಡಬೇಡಿ ಎಂಬ ಗಂಭೀರವಾದ ಸಂದೇಶವನ್ನು ಸಿನಿಮಾ ನೀಡುತ್ತದೆ. ಮ್ಯಾನೇಜ್ಮೆಂಟ್ನ ಕ್ರೂರತನ ಮತ್ತು ಟಾರ್ಗೆಟ್ ಬೆನ್ನತ್ತುವ ನೌಕರರ ಮಾನಸಿಕ ಸ್ಥಿತಿಯನ್ನು ಇಲ್ಲಿ ಪ್ರತಿಬಿಂಬಿಸಲಾಗಿದೆ. ನಾಯಕನ ನಟನೆ ವಿಡಿಯೋದ ಹೈಲೈಟ್ ಆಗಿರಲಿ, ಇಡೀ ಸಿನಿಮಾವನ್ನು ಕವಿನ್ ಮತ್ತು ಹೆಗಲ್ ಮೇಲೆ ಹೊತ್ತಿದ್ದಾರೆ. ಒಬ್ಬ ಸಾಮಾನ್ಯ IT ಉದ್ಯೋಗಿ ಹೇಗೆ ಭಯಪಡುತ್ತಾನೆ, ಹೇಗೆ ಪರಿಸ್ಥಿತಿಯನ್ನು ಎದುರಿಸುತ್ತಾನೆ ಎಂಬುದನ್ನು ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಅವರ ಹತಾಶೆ ಮತ್ತು ಅಸಹಾಯಕತೆ
ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತದೆ. ಇನ್ನು ಅಂತಿಮವಾಗಿ ಏನಾಗುತ್ತಂದರೆ ಗುರು ಮತ್ತು ಹರಿಣಿ ಆ ಕಟ್ಟಡದಿಂದ ಹೊರಬರಲು ಯಶಸ್ವಿಯಾಗಿರುತ್ತಾರೆಯೋ? ಹೌದು. ಆದರೆ ಅವರು ಹೊರಬರುವ ದಾರಿ ಮತ್ತು ಹಾರರ್ನ ಹಿಂದಿನ ಅಸಲಿ ಕಾರಣ ನಮಗೆ ಆಘಾತ ನೀಡುತ್ತದೆ. ಸತ್ತ ಆತ್ಮಗಳು ತಮಗೆ ನ್ಯಾಯ ಸಿಗಬೇಕೆಂದು ಹಂಬಲಿಸುತ್ತವೆ ಎಂಬುದು ಇಲ್ಲಿನ ತಿರುವಾಗಿದೆ. ನೀವು ಏನಾದರೂ ವಿಭಿನ್ನವಾದ ಹಾರರ್ ಸಿನಿಮಾ ನೋಡಬೇಕು ಅಂದುಕೊಂಡಿದ್ದರೆ ಲಿಫ್ಟ್ ಮಿಸ್ ಮಾಡಬೇಡಿ. ಇದು ಹಳೆಯ ಶೈಲಿಯ ದೆವ್ವದ ಸಿನಿಮಾವಲ್ಲ, ಇದೊಂದು ಮಾಡರ್ನ್ ಎಡ್ಜ್ ಆಫ್ ದಿ ಸಿಟಿ ಸೀಟ್ ಥ್ರಿಲ್ಲರ್. ವಿಡಿಯೋದಲ್ಲಿ ಈ ಪಾಯಿಂಟ್ ಸೇರುವುದರಿಂದ ನಿಮಗೆ ವಿಮರ್ಶೆ ಹೆಚ್ಚು ಪ್ರಬುದ್ಧವಾಗಿ ಕಾಣುತ್ತದೆ ಎಂದು ಹೇಳ್ತೇನೆ. ಬಣ್ಣದ ಬಳಕೆ ಅಂದರೆ ಕಲರ್ ಗ್ರೇಡಿಂಗ್. ಸಿನಿಮಾದಲ್ಲಿ ಹೆಚ್ಚಾಗಿ ನೀಲಿ ಮತ್ತು ಹಸಿರು ಮಿಶ್ರಿತ ಅಂದರೆ ಟೀಲ್ ಆ್ಯಂಡ್ ಆರೆಂಜ್ ಬಣ್ಣಗಳನ್ನು ಬಳಸಲಾಗಿದೆ. ಇದು ಆಫೀಸ್ನ ವಾತಾವರಣದಲ್ಲಿ ಒಂದು ರೀತಿಯ ತಣ್ಣನೆಯ ಭಯವನ್ನು ಮತ್ತು ಒಂಟಿತನವನ್ನು ಮೂಡಿಸುತ್ತದೆ. ಇನ್ನು ಕ್ಯಾಮ್ರಾ ಮೂಮೆಂಟ್ ಎಲ್ಲಿ ಮಾಡಿದಾರೆ ಅಂದರೆ ಲಿಫ್ಟ್ನಂಥ ಸಣ್ಣ ಜಾಗದಲ್ಲಿ ಕ್ಯಾಮ್ರಾ ಚಲನೆ ತುಂಬ ಕಷ್ಟ. ಆದರೆ ಛಾಯಾಗ್ರಹಣ ಯು ಅವರು ಹತ್ತಿರದ ಶಾಟ್ಗಳನ್ನು ಕ್ಲೋಸಪ್ ಶಾಟ್ ಬಳಸಿ ಪಾತ್ರಗಳ ಮುಖದಲ್ಲಿನ ಬೆವರಿನ ಹನಿ ಮತ್ತು ಭಯದ ಎಕ್ಸ್ಪ್ರೆಷನ್ ಅನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಇದು ಪ್ರೇಕ್ಷಕರಿಗೂ ಅದೇ ಲಿಫ್ಟ್ನಲ್ಲಿ ಸಿಕ್ಕಿಬಿದ್ದ ಅನುಭವ ನೀಡುತ್ತದೆ. ಯಾವುದೇ ವಿಮರ್ಶೆ ಸಮತೋಲನದಲ್ಲಿ ಇರಬೇಕೆಂದರೆ ಮೈನಸ್ ಪಾಯಿಂಟ್ ಹೇಳುವುದು ಮುಖ್ಯ. ಸಿನಿಮಾ ಲಂಬನೆ ಅಂದರೆ ಲೆಂತ್ ಇಶ್ಯೂಸ್. ಎರಡನೇ ಭಾಗದಲ್ಲಿ ಸೆಕೆಂಡ್ ಹಾಫ್ ಕೆಲವು ದೃಶ್ಯಗಳು ಪುನರಾವರ್ತನೆ ಎನಿಸುತ್ತವೆ. ಪದೇ ಪದೇ ಅದೇ ಕಾರಿಡಾರ್ನಲ್ಲಿ ಓಡುವುದು ಮತ್ತು ಅದೇ ಭಯದ ದೃಶ್ಯಗಳು ಕೆಲವೊಮ್ಮೆ ಪ್ರೇಕ್ಷಕರಿಗೆ ಸ್ವಲ್ಪ ಬೇಸರ ತರಿಸಬಹುದು. ಲಾಜಿಕ್ ಮಿಸ್ಸಿಂಗ್. ಕೆಲವು ಕಡೆ ನಾಯಕ ಮತ್ತು ನಾಯಕಿ ತಪ್ಪಿಸಿಕೊಳ್ಳಲು ಇನ್ನಷ್ಟು ಸುಲಭವಾದ ದಾರಿಗಳಿದ್ದರೂ ಅವರು ಬಳಸುವುದಲ್ಲ ಎಂಬ ಪ್ರಶ್ನೆ ಕಾಡುತ್ತದೆ. ಆದರೆ ಸಿನಿಮಾ ಹಾರರ್ ಆಗಿರುವುದರಿಂದ ಇದನ್ನು ಕ್ಷಮಿಸಬಹುದು. ಇನ್ನು ಬ್ರೀಟೋ ಮೈಕೆಲ್ ಅವರ BGM. ಹಾರರ್ ಸಿನಿಮಾಗಳಿಗೆ ಜೀವವೇ ಸಂಗೀತ. ಈ ಸಿನಿಮಾದಲ್ಲಿ ಲೈಸೆನ್ಸ್ ಅನ್ನು ಕೂಡ ಸಂಗೀತದಂತೆ ಬಳಸಲಾಗಿದೆ. ಸದ್ದಿಲ್ಲದ ಜಾಗದಲ್ಲಿ ಹಠಾತ್ತಾನೆ ಬರುವ ಸಣ್ಣ ಶಬ್ದ ಕೂಡ ನಿಮ್ಮನ್ನು ಸೀಟಿನಿಂದ ಜಿಗಿಯುವಂತೆ ಮಾಡುತ್ತದೆ. ಸಿನಿಮಾದಲ್ಲಿ ಇನ್ನೊಬ್ಬರು ಇರುವ ಹಾಡು ತುಂಬ ಫೇಮಸ್ ಆಗಿದೆ. ಇದು ಸಿನಿಮಾದ ಕತ್ತಲೆ ಮತ್ತು ನಿಗೂಢತೆಯನ್ನು ಪ್ರತಿಬಿಂಬಿಸುತ್ತದೆ. ನೌಕರರ ಮೇಲೆ ಆತಂಕ ಏನಂದರೆ ಈ ಸಿನಿಮಾ ಕೇವಲ ದೆವ್ವದ ಬಗ್ಗೆ ಅಲ್ಲ, ಇದು ಡೆಡ್ಲೈನ್ ಸಂಸ್ಕೃತಿಯ ಬಗ್ಗೆ. ಕೆಲಸ ಮುಗಿಸಲು ನಾವು ನಮ್ಮ ಆರೋಗ್ಯ ಮತ್ತು ನೆಮ್ಮದಿಯನ್ನು ಹೇಗೆ ಬಲಿ ಕೊಡುತ್ತೇವೆ ಎಂಬುದನ್ನು ಇದು ತೋರಿಸುತ್ತದೆ. ಕಂಪನಿಗಳು ಲಾಭದ ಹಿಂದೆ ಓಡುತ್ತವೆ, ಆದರೆ ಆ ಲಾಭದ ಹಿಂದೆ ನೌಕರರ ಕಣ್ಣೀರು ಮತ್ತು ರಕ್ತ ಇರುತ್ತದೆ ಎಂಬ ಕಟು ಸತ್ಯವನ್ನು ಕ್ಲೈಮ್ಯಾಕ್ಸ್ನಲ್ಲಿ ಹೇಳಲಾಗಿದೆ. ಗೆಳೆಯರೇ, ಒಟ್ಟಾರೆಯಾಗಿ ಹೇಳುವುದಾದರೆ ಲಿಫ್ಟ್ ಸಿನಿಮಾ ಕೇವಲ ಹಾರರ್ ಪ್ರಿಯರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಉದ್ಯೋಗಿಗೂ ಒಂದು ಪಾಠದಂತಿದೆ. ನೀವು ಈಗಾಗಲೇ ಈ ಸಿನಿಮಾ ನೋಡಿದ್ದರೆ ನಿಮಗೆ ಇಷ್ಟವಾದ ದೃಶ್ಯ ಯಾವುದು ಎಂದು ಕಮೆಂಟ್ ಮಾಡಿ. ಇನ್ನೂ ನೋಡಿಲ್ಲವೆಂದರೆ
ಹೊಸ ಕಚೇರಿ ಮತ್ತು ಆರಂಭಿಕ ದಿನ ಎಂದರೆ ಕಥೆಯ ನಾಯಕ ಗುರು ಕವಿನ್ ಚೆನ್ನೈನ ಒಂದು ದೊಡ್ಡ IT ಕಂಪನಿಗೆ ಟೀಮ್ ಲೀಡರ್ ಆಗಿ ಕೆಲಸ ಸೇರುತ್ತಾನೆ. ಅದೇ ಕಂಪನಿಯಲ್ಲಿ ಹರಿಣಿ ಅಮೃತ ಅಯ್ಯರ್ HR ಆಗಿ ಕೆಲಸ ಮಾಡಿರುತ್ತಾಳೆ. ಅವರಿಬ್ಬರಿಗೂ ಮೊದಲೇ ಪರಿಚಯವಿದ್ದು ಒಂದು ಸಣ್ಣ ಮನಸ್ತಾಪವಿರುತ್ತದೆ. ಮೊದಲ ದಿನವೇ ಗುರುಗೆ ದೊಡ್ಡ ಪ್ರಾಜೆಕ್ಟ್ ಕೆಲಸ ಸಿಗುತ್ತದೆ. ಅದನ್ನು ಅಂದೇ ಮುಗಿಸಬೇಕಾದ ಅನಿವಾರ್ಯತೆ ಇರುತ್ತದೆ. ಇನ್ನು ಕಚೇರಿಯಲ್ಲಿ ಒಂಟಿಯಾಗಿ ಸಿಕ್ಕಿ ಬೀಳುವುದು. ಕೆಲಸ ಮುಗಿಯುವಷ್ಟರಲ್ಲಿ ರಾತ್ರಿಯಾಗುತ್ತದೆ. ಎಲ್ಲರೂ ಮನೆಗೆ ಹೋದ ನಂತರ ಗುರು ಒಬ್ಬನೇ ಕಚೇರಿಯಲ್ಲಿ ಉಳಿಯುತ್ತಾನೆ. ಅವನು ಮನೆಗೆ ಹೋಗಲು ಲಿಫ್ಟ್ ಹತ್ತಿದಾಗ ಲಿಫ್ಟ್ ವಿಚಿತ್ರವಾಗಿ ವರ್ತಿಸಲು ಶುರುವಾಗುತ್ತದೆ. ಅದು ತಾನಾಗಿಯೂ ಬೇರೆ ಬೇರೆ ಫ್ಲೋರ್ಗಳಿಗೆ ಹೋಗುತ್ತದೆ ಮತ್ತು ಮಧ್ಯ ಹರಿಣಿ ಕೂಡ ಯಾವುದೇ ಕೆಲಸಕ್ಕಾಗಿ ಕಚೇರಿಯಲ್ಲಿ ಉಳಿದಿರುವುದು ಗುರುಗೆ ತಿಳಿಯುತ್ತದೆ. ಅಂತ್ಯೋದಯ ಘಟನೆಗಳ ಭಯಾನಕ ಆರಂಭ ಏನೆಂದರೆ, ಗುರು ಮತ್ತು ಹರಿಣಿ ಇಬ್ಬರು ಲಿಫ್ಟ್ ಮೂಲಕ ಕೆಳಗೆ ಹೋಗಲು ಪ್ರಯತ್ನಿಸುತ್ತಾರೆ. ಆದರೆ ಲಿಫ್ಟ್ ಅವರನ್ನು ಹೊರಗೆ ಬಿಡುವುದಿಲ್ಲ. ಮೆಟ್ಟಿಲುಗಳ ಮೂಲಕ ಹೋಗಲು ಪ್ರಯತ್ನಿಸಿದರೂ ಬಾಗಿಲುಗಳು ಲಾಕ್ ಆಗಿರುತ್ತವೆ. ಅಷ್ಟರಲ್ಲಿ ಅವರು ಕಚೇರಿಯೊಳಗಡೆ ಯಾರೋ ಆತ್ಮಹತ್ಯೆ ಮಾಡಿಕೊಂಡುವುದನ್ನು ಅಥವಾ ವಿಚಿತ್ರ ಶಕ್ತಿಗಳು ಓಡಾಡುವುದನ್ನು ಗಮನಿಸುತ್ತಾರೆ. ಫೋನ್ ಸಿಗ್ನಲ್ ಕಟ್ ಆಗಿರುತ್ತದೆ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಯಾರೂ ಇರುವುದಿಲ್ಲ. ಇನ್ನು ಕಚೇರಿಯ ಒಳಗೆ ನಡೆಯುವ ಪ್ರತಿಯೊಂದು ಘಟನೆಯು ಅವರಿಗೆ ಸಾವು ಹತ್ತಿರದಲ್ಲಿದೆ ಎಂಬ ಭಯ ಹುಟ್ಟಿಸುತ್ತದೆ. ಕಂಪ್ಯೂಟರ್ಗಳು ತಾನಾಗಿಯೂ ಆನ್ ಆಗುವುದು, ಲಿಫ್ಟ್ ಒಳಗೆ ವಿಚಿತ್ರ ಶಬ್ದಗಳು ಕೇಳಿಸುವುದು ಇವರನ್ನು ಹೈರಾಣಾಗಿಸುತ್ತದೆ. ಗುರು ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಾನೆ. ಈ ಹಂತದಲ್ಲಿ ಸಿನಿಮಾ ಅತ್ಯಂತ ರೋಚಕವಾಗಿರುತ್ತದೆ. ಕೊನೆಯಲ್ಲಿ ಆ ಕಚೇರಿಯಲ್ಲಿ ಯಾಕೆ ಇಂಥ ಘಟನೆಗಳು ನಡೆಯುತ್ತಿವೆ ಎಂಬ ಸತ್ಯ ಬಯಲಾಗುತ್ತದೆ. ಆ ಕಂಪನಿಯಲ್ಲಿ ಕೆಲಸದ ಒತ್ತಡದಿಂದಾಗಿ ಹಿಂದೆ ನಡೆದ ಕೆಲವು ದುರಂತ ಘಟನೆಗಳು ಈ ಎಲ್ಲ ಅಂತ್ಯೋದಯ ಶಕ್ತಿಗಳಿಗೆ ಕಾರಣವಾಗುತ್ತದೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ನೌಕರರ ಮೇಲೆ ಹೇರುವ ಒತ್ತಡ ಹೇಗೆ ಅವರ ಜೀವನವನ್ನು ನಾಶಪಡಿಸುತ್ತದೆ ಎಂಬ ಸಾಮಾಜಿಕ ಸಂದೇಶದೊಂದಿಗೆ ಸಿನಿಮಾ ಈ ಒಂದು ಸಣ್ಣ ಸಣ್ಣ ಸುಳಿವುಗಳನ್ನು ನೀಡುತ್ತಾರೆ. ಉದಾಹರಣೆಗೆ, ಕಚೇರಿಯ ಗೋಡೆಗಳ ಮೇಲಿರುವ ಪೋಸ್ಟರ್ಗಳು ಅಲ್ಲಿನ ಲೈಸೆನ್ಸ್ ಇವೆಲ್ಲವೂ ಮುಂದೆ ನಡೆಯಲಿರುವ ಅನಾಹುತದ ಮುನ್ಸೂಚನೆ ನೀಡುತ್ತವೆ. ನೀವು ವಿಡಿಯೋದಲ್ಲಿ ಈ ಫೋರ್ಶ್ಯಾಡೋಯಿಂಗ್ ಬಗ್ಗೆ ಮಾತಾಡಬಹುದು. ಲಿಫ್ಟ್ ಎಂಬ ಜೈಲು. ಲಿಫ್ಟ್ ಕೇವಲ ಒಂದು ಯಂತ್ರವಲ್ಲ, ಅದೊಂದು ಪಾತ್ರದಂತೆ ವರ್ತಿಸುತ್ತದೆ. ಅದು ಕೆಳಗೆ ಹೋಗಲು ನಿರಾಕರಿಸುವುದು, ಮಧ್ಯದಲ್ಲಿ ನಿಲ್ಲುವುದು, ಪ್ರೇಕ್ಷಕರಲ್ಲಿ ಕ್ಲೋಸ್ಟ್ರೋಫೋಬಿಯಾ, ಸಣ್ಣ ಜಾಗದಲ್ಲಿ ಸಿಕ್ಕಿಬಿದ್ದಾಗ ಆಗುವ ಭಯ ಉಂಟು ಮಾಡುತ್ತದೆ. ಗುರು ಮತ್ತು ಹರಿಣಿ ಕೇವಲ ಕಿರುಚುತ್ತಾ ಕೂರುವುದಿಲ್ಲ. ಅವರು ಆಫೀಸ್ನ ಕಂಪ್ಯೂಟರ್ಗಳಲ್ಲಿ ಹಳೆಯ ಡೇಟಾವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ. ಹಿಂದೆ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳ ಫೈಲ್ಗಳನ್ನು ನೋಡಿದಾಗ ಅವರಿಗೆ ಕೇವಲ ಆಘಾತಕಾರಿ ವಿಷಯಗಳು ತಿಳಿಯುತ್ತವೆ. ಈ ಭಾಗವು ಸಿನಿಮಾವನ್ನು ಹಾರರ್ನಿಂದ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಆಗಿ ಬದಲಾಯಿಸುತ್ತದೆ. ಇದನ್ನು ನಿಮ್ಮ ವಿಡಿಯೋದಲ್ಲಿ ಜೆಂಡರ್ ಶಿಫ್ಟಿಂಗ್ ಎಂದು ವಿವರಿಸಿ. ಹೆಚ್ಚಿನ ಹಾರರ್ ಸಿನಿಮಾಗಳಲ್ಲಿ ದೆವ್ವಗಳು ಸುಮ್ಮನೆ ಕೊಲೆ ಮಾಡುತ್ತವೆ. ಆದರೆ ಇಲ್ಲಿ ಆತ್ಮಗಳಿಗೆ ಒಂದು ಸ್ಪಷ್ಟ ಉದ್ದೇಶವಿದೆ. ಅವು ಗುರು ಮತ್ತು ಹರಿಣಿಯನ್ನು ಕೊಲ್ಲಲು ಬಯಸುತ್ತವೆ ಅಥವಾ ಅವರಿಗೆ ಏನೇನು ತೋರಿಸಲು ಬಯಸುತ್ತವೆ. ಈ ಗೊಂದಲವೇ ಸಿನಿಮಾದ ಜೀವಾಳ. ಕ್ಲೈಮ್ಯಾಕ್ಸ್ನ ತನಕ ಈ ರಹಸ್ಯವನ್ನು ಕಾಪಾಡಿಕೊಂಡಿರುವ ರೀತಿ ಅದ್ಭುತವಾಗಿದೆ. ಕಡಿಮೆ ಬಜೆಟ್ನಲ್ಲಿ ಇಷ್ಟು ಗುಣಮಟ್ಟದ ಸಿನಿಮಾ ಮಾಡುವುದು ಸುಲಭವಲ್ಲ. ಕೇವಲ ಒಂದು ಫ್ಲೋರ್ ಮತ್ತು ಒಂದು ಲಿಫ್ಟ್ ಸೆಟ್ ಬಳಸಿ ಇಡೀ ಸಿನಿಮಾ ಚಿತ್ರೀಕರಿಸಲಾಗಿದೆ. ಇನ್ನು ಲೈಟಿಂಗ್ ಬಗ್ಗೆ ಮಾತಾಡೋದಾದರೆ, ವಿಡಿಯೋದಲ್ಲಿ ಲೈಟಿಂಗ್ ಬಗ್ಗೆ ವಿಶೇಷವಾಗಿ ಹೇಳ್ತೀನಿ. ಕೆಂಪು ಬಣ್ಣದ ಲೈಟಿಂಗ್ ಅಪಾಯವನ್ನು ಸೂಚಿಸಿದರೆ, ಬಿಳಿ ಟ್ಯೂಬ್ ಲೈಟ್ಗಳ ಮಿನುಗುವಿಕೆ ಅಸ್ಥಿರತೆ ತೋರಿಸುತ್ತವೆ.
ಕ್ಲೈಮ್ಯಾಕ್ಸ್ನಲ್ಲಿ ನಾಯಕನಿಗೆ ಸಿಗುವ ವಿಷನ್ ಮೂಲಕ ಈ ಹಿಂದೆ ನಡೆದ ದೌರ್ಜನ್ಯಗಳು ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತವೆ. ಗುರು ಲಿಫ್ಟ್ನಿಂದ ಹೊರಬರುವ ದೃಶ್ಯವು ಕೇವಲ ದೈಹಿಕ ಬಿಡುಗಡೆಯಲ್ಲ, ಅದು ಆ ವ್ಯವಸ್ಥೆಯಿಂದ ಸಿಸ್ಟಮ್ ಸಿಗುವ ಬಿಡುಗಡೆಯೂ ಹೌದು. ಇದು ಪ್ರೇಕ್ಷಕರ ಮನಸ್ಥಿತಿಯ ಭಾರವಾದ ಭಾವನೆ ಮೂಡಿಸುತ್ತದೆ. ನಿಮ್ಮ ವಿಡಿಯೋ ಉದ್ದವಾಗಿದ್ದಾಗ ಪ್ರೇಕ್ಷಕರ ಬೋರ್ ಆಗದಂತೆ ತಡೆಯಲು ಮತ್ತು ನಿಮ್ಮ ಪ್ರಕಾರ ಈ ಸಿನಿಮಾವು ಅತಿ ಹೆಚ್ಚು ಭಯ ಹುಟ್ಟಿಸಿದ ದೃಶ್ಯ ಯಾವುದಂದರೆ ಕಮೆಂಟ್ ಮಾಡಿ. ಕಾರ್ಪೊರೇಟ್ ಲಿಫ್ಟ್ನಲ್ಲಿ ನೀವು ಇಂಥ ಒತ್ತಡ ಅನುಭವಿಸಿದ್ದೀರಾ ಎಂದು ಹೇಳಿ. ಗುರು ಆರಂಭದಲ್ಲಿ ಅಹಂಕಾರ ಮತ್ತು ಆತ್ಮವಿಶ್ವಾಸದಿಂದ ಇರುವ ಗುರು ಪರಿಸ್ಥಿತಿ ಕೈ ಮೀರಿದಾಗ ಹೇಗೆ ನಡುಗುತ್ತಾನೆ ಎಂಬುದು ಮಾನವ ಸಹಜ ಗುಣ. ಅವನ ಸರ್ವೈವಲ್ ಮೋಡ್ ಆನ್ ಆದಾಗ ಅವನು ಬಳಸುವ ತರ್ಕ ಲಾಜಿಕ್ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ. ಆಕೆ ಕೇವಲ ಒಬ್ಬ ಭಯಪಡುವ ಹುಡುಗಿಯಲ್ಲ, ಆಕೆಯ ಪಾತ್ರವು ಕಥೆಯಲ್ಲಿ ಭಾವನಾತ್ಮಕ ಸಮತೋಲನದ ತರುತ್ತದೆ. ಗುರು ಮತ್ತು ಹರಿಣಿಯ ನಡುವಿನ ಹಳೆಯ ಸಂಘರ್ಷಣೆಗಳು ಈ ಸಂಕಷ್ಟದ ಸಮಯದಲ್ಲಿ ಹೇಗೆ ಮರೆಯಲಾಗುತ್ತವೆ ಎಂಬುದು ಸುಂದರವಾದ ಲೇಯರ್. ಈ ಸಿನಿಮಾದಲ್ಲಿ ಕೇವಲ ವಸ್ತುಗಳನ್ನು ರೂಪಕಗಳಾಗಿ ಬಳಸಲಾಗಿದೆ. ಲಿಫ್ಟ್ ಇದು ಕೇವಲ ಒಂದು ಯಂತ್ರವಲ್ಲ, ಇದು ಕಾರ್ಪೊರೇಟ್ ಏಣಿಯ ಸಂಕೇತ. ನಾವು ಮೇಲೆ ಹೋಗಲು ಪ್ರಯತ್ನಿಸುತ್ತೇವೆ, ಆದರೆ ಅದು ನಮ್ಮನ್ನು ಎಲ್ಲಿಗೆ ತಲುಪಿಸುತ್ತದೆ ಎಂಬುದು ಅನಿಶ್ಚಿತ. ಕನ್ನಡಿ ಮತ್ತು ಪ್ರತಿಬಿಂಬ ಏನೆಂದರೆ, ಲಿಫ್ಟ್ನಲ್ಲಿರುವ ಕನ್ನಡಿಗಳು ಪಾತ್ರಗಳ ಭಯವನ್ನು ಪ್ರತಿಫಲಿಸಲು ನಾವು ನಮಗೆ ಅರಿಯದಂತೆ ಒಳಗೆ ಎಷ್ಟು ಭಯಭೀತರಾಗಿದ್ದೇವೆ ಎಂಬುದನ್ನು ಈ ಕನ್ನಡಿಗಳು ತೋರಿಸುತ್ತವೆ. ಸಿನಿಮಾದಲ್ಲಿ ಸೈಲೆನ್ಸ್ ಅನ್ನು ಒಂದು ಆಯುಧದಂತೆ ಬಳಸಲಾಗಿದೆ. ಯಾವಾಗ ಸದ್ದು ನಿಲ್ಲುತ್ತದೆಯೋ ಆಗ ಪ್ರೇಕ್ಷಕರಲ್ಲಿ ಆತಂಕ ಶುರುವಾಗುತ್ತದೆ. ಲಿಫ್ಟ್ನ ಲೋಹದ ಶಬ್ದಗಳು, ಫ್ಯಾನ್ ತಿರುಗುವ ಸದ್ದು ಮತ್ತು ದೂರದ ಕಾರಿಡಾರ್ನಲ್ಲಿ ಕೇಳುವ ಪಿಶು ಮಾತುಗಳು ಸೌಂಡ್ ಎಫೆಕ್ಟ್ಸ್ ಎಷ್ಟು ಪವರ್ಫುಲ್ ಆಗಿರಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಟಾರ್ಗೆಟ್ ಮತ್ತು ಡೆಡ್ ಲೈನ್ ನೌಕರರನ್ನು ಕೇವಲ ಅಂಕಿಅಂಶಗಳಂತೆ ನೋಡುವ ಪ್ರವೃತ್ತಿ. ಸಿನಿಮಾದಲ್ಲಿ ತೋರಿಸಿರುವಂತೆ ಒಬ್ಬ ನೌಕರ ಸತ್ತರೂ ಆ ಜಾಗಕ್ಕೆ ಇನ್ನೊಬ್ಬರು ಬರುತ್ತಾರೆ, ಆದರೆ ಆ ಸತ್ತವರ ಆತ್ಮಗಳು ಆ ಕಟ್ಟಡದಲ್ಲೇ ಉಳಿಯುತ್ತವೆ ಎಂಬ ಕಲ್ಪನೆ ಅತ್ಯಂತ ಕಟುವಾದ ಸತ್ಯವನ್ನು ಹೇಳುತ್ತದೆ. ಕಂಪನಿಗಾಗಿ ನಾವು ನಮ್ಮ ಸಮಯವನ್ನು ಮಾರುತ್ತೇವೆ, ಆದರೆ ಪ್ರಾಣವನ್ನಲ್ಲ ಎಂಬ ಡೈಲಾಗ್ ಅಥವಾ ಕಾನ್ಸೆಪ್ಟ್ ಬಗ್ಗೆ ವಿಶ್ಲೇಷಿಸಿ. ಒಂದೇ ಲೊಕೇಶನ್ನಲ್ಲಿ ಶೂಟ್ ಮಾಡುವುದು ತುಂಬ ಬೋರ್ ಆಗುವ ಸಾಧ್ಯತೆ ಇರುತ್ತದೆ, ಆದರೆ ಇಲ್ಲಿ ಆಫೀಸ್ನ ವಿವಿಧ ಭಾಗಗಳನ್ನು ಸರ್ವರ್ ರೂಮ್, ಕೆಫೆಟೇರಿಯಾ, ವಾಶ್ರೂಮ್ ಬಳಸಿಕೊಂಡ ರೀತಿ ಸಿನಿಮಾದ ವೇಗವನ್ನು ಕಾಪಾಡುತ್ತದೆ. ವೀಕ್ಷಕರಿಗೆ ತಾವು ಆಫೀಸ್ನಲ್ಲಿ ಸಿಕ್ಕಿಬಿದ್ದಿದ್ದೇವೆ ಎನಿಸುವುದು ಮೇಕಿಂಗ್ನ ಗೆಲುವು. ಹಳೆಯ ಮೋಹಿನಿ ಅಥವಾ ಚಂದ್ರಮುಖಿ ಶೈಲಿಯ ಹಾರರ್ ಚಿತ್ರಗಳಿಗೂ ಮತ್ತು ಈ ಲಿಫ್ಟ್ ಚಿತ್ರಕ್ಕೂ ಇರುವ ವ್ಯತ್ಯಾಸವನ್ನು ಹೇಳುವುದಾದರೆ, ಇಲ್ಲಿ ಯಾವುದೇ ಮಂತ್ರತಂತ್ರ ಅಥವಾ ದೇವಸ್ಥಾನದ ಮೊರೆ ಹೋಗುವುದಿಲ್ಲ. ಬದಲಿಗೆ ವಿಜ್ಞಾನ, ಲಾಜಿಕ್ ಮತ್ತು ಮನುಷ್ಯನ ಮನಸ್ಥಿತಿ ಶಕ್ತಿಯ ಮೇಲೆ ಕತೆ ನಿಂತಿದೆ. ಈ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಚಿತ್ರತಂಡಕ್ಕೂ ಕೆಲವು ವಿಚಿತ್ರ ಅನುಭವಗಳಿದ್ದವಂತೆ. ಇದೊಂದು ಗಾಸಿಪ್ ಆದರೂ ವಿಡಿಯೋದಲ್ಲಿ ಕುತೂಹಲ ಮೂಡಿಸಲು ಬಳಸಬಹುದು. ಕವಿನ್ ಈ ಚಿತ್ರಕ್ಕಾಗಿ ಯಾವುದೇ ಬಾಡಿ ಡಬಲ್ ಬಳಸದೆ ಸಾಹಸ ದೃಶ್ಯಗಳನ್ನು ಮಾಡಿದ್ದಾರೆ. ಸಿನಿಮಾದ ಅಂತ್ಯದಲ್ಲಿ ನಮಗೆ ಕೇವಲ ದೆವ್ವದ ಭಯ ಉಳಿಯುವುದಿಲ್ಲ, ಬದಲಿಗೆ ಒಂದು ರೀತಿಯ ವಿಷಾದ ಕಾಡುತ್ತದೆ. ಈ ಸಿನಿಮಾದಲ್ಲಿ ಬರುವ ಆತ್ಮಗಳು ಕ್ರೂರಿಗಳಲ್ಲ, ಅವುಗಳನ್ನು ವಿಷವ್ಯವಸ್ಥೆಯ ಬಲಿಪಶುಗಳು. ಆಫೀಸ್ನ ಟಾರ್ಗೆಟ್ ಮುಟ್ಟಲು ಹಗಲಿರುಳು ದುಡಿದು ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಅಮಾಯಕ ನೌಕರರ ಪ್ರತಿನಿಧಿಗಳು ಆ ಆತ್ಮಗಳು. ನಾವು ಕೆಲಸ ಮಾಡುವ ಕಂಪನಿಗೆ ನಾವು ಕೇವಲ ಒಂದು ಎಂಪ್ಲಾಯ್ ಐಡಿ ಮಾತ್ರ, ಆದರೆ ನಮ್ಮ ಕುಟುಂಬಕ್ಕೆ ನಾವು ಐಡಿ ಪ್ರಪಂಚ ಎಂಬ ಸತ್ಯವನ್ನು
ಈ ಹಾರರ್ ಸಿನಿಮಾ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳಿದೆ. ವರ್ಕ್ ಫ್ರಮ್ ಹೋಮ್ ನಂತರದ ಬದಲಾವಣೆ ಏನಂದರೆ, ಲಾಕ್ಡೌನ್ ನಂತರ ಜನರು ಮತ್ತೆ ಆಫೀಸ್ಗೆ ಮರಳುತ್ತಿರುವ ಈ ಸಮಯದಲ್ಲಿ ಆಫೀಸ್ನ ಒಂಟಿತನ ಮತ್ತು ಕೆಲಸದ ಒತ್ತಡದ ಬಗ್ಗೆ ಈ ಸಿನಿಮಾ ಮಾತಾಡುವುದು ವಿಶೇಷ. ಮಾನಸಿಕ ಆರೋಗ್ಯ ಏನಂದರೆ, ಕೆಲಸದ ಒತ್ತಡವು ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಈ ಸಿನಿಮಾ ಒಂದು ಎಚ್ಚರಿಕೆಯ ಗಂಟೆ. ನೀವು ಈ ವಿಡಿಯೋದಲ್ಲಿ ಹೇಗೆ ಹೇಳಬಹುದಂದರೆ, ಬಹಳಷ್ಟು ಹಾರರ್ ಸಿನಿಮಾಗಳಲ್ಲಿ ದೆವ್ವ ಬಂದಾಗ ನಾವು ಕಣ್ಣು ಮುಚ್ಚಿಕೊಳ್ಳುತ್ತೇವೆ, ಆದರೆ ಲಿಫ್ಟ್ನಲ್ಲಿ ದೆವ್ವ ಬರದೇ ಇದ್ದಾಗಲೂ ನಮಗೆ ಭಯವಾಗುತ್ತದೆ. ಆ ಲೈಸೆನ್ಸ್ ಇದೆಯಲ್ಲ,